ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಮ್ಮ ಹೋಸ್ಟ್ ಅನಂತ್ ಅವರ ಹುಟ್ಟುಹಬ್ಬ ಇವತ್ತು. ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅನಂತ್ ಅವರೇ. ಬಹಳ ಧನ್ಯವಾದಗಳು. ವೀಕ್ಷಕರಿಗೆ ನಗಿಸ್ತಾ ಇನ್ನ ನಮ್ಮ ಶೋ ಬೆಳೀಲಿ ಅಂತ ಕೇಳ್ಕೊತಾ ಕಾರ್ಯಕ್ರಮನ ಶುರು ಮಾಡೋಣ. ಶುರು ಮಾಡ. ಥ್ಯಾಂಕ್ ಯು. ಇವತ್ತು ಆಸ್ ಯೂಶುವಲ್ ಒಬ್ರು ಮಿಸ್ಸಿಂಗ್ ಇರ್ತಾರೆ ಅನ್ಕೊಂಡಿದ್ವಿ, ಈಗ ಇಬ್ರು ಮಿಸ್ಸಿಂಗ್ ಆಗಿದ್ದಾರೆ. ಸೊ ವಿ ಹ್ಯಾವ್ ರೀಚ್ಡ್ ದಟ್ ಸ್ಟೇಜ್ ವೇರ್ ನಮ್ಮ ಪ್ಯಾನಲಿಸ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಕ್ಚುಲಿ ಈ ಪಾಡ್ಕಾಸ್ಟ್ ಸ್ವಲ್ಪ ಪೆನಾಲ್ಟಿ ಹಾಕಕ್ಕೆ ಏನಾದ್ರು ನೆಕ್ಸ್ಟ್ ಕ್ಲಾಸ್ ತರಬೇಕು. ಹೌದು ಹೌದು ಹೌದು. ಏನಾದ್ರು ಮಾಡ್ಬೇಕಾಗತ್ತೆ. ನಾವು ಕೆಲವೊಂದು ಪ್ರಾಸೆಸ್ನ ಇವಾಗ ತರಬೇಕಾಗತ್ತೆ. ಸ್ಟಾರ್ಟ್ಅಪ್ ತರ ರನ್ ಮಾಡಿದ್ ಸಾಕು, ಒಂದು ಕಾರ್ಪೊರೇಟ್ ತರ ರನ್ ಮಾಡೋಣ. ಪರ್ಫಾರ್ಮೆನ್ಸ್ ಫೋಕಸ್ ಪ್ಲಾನ್ ಅಲ್ಲಿ ಹಾಕೋಣ ಇಬ್ರು. ಹೌದು ಹೌದು, ಅದ್ರಲ್ಲಿ ಒಬ್ಬರನ್ನಂತೂ ಹಾಕ್ಲೇಬೇಕು. ಕರೆಕ್ಟ್. ಯಾ. ಸೊ ಓಕೆ. ಸೊ ಅವರು ಸ್ವಲ್ಪ ಸಿಕ್ಕಾಕೊಂಡಿದ್ದಾರೆ ಬೇರೆ ಕೆಲಸಗಳಲ್ಲಿ. ಸೊ ಕ್ಷಮೆ ಇರಲಿ. ಆಕ್ಚುಲಿ ನಮಗೆ ಪಾಡ್ಕಾಸ್ಟ್ ಕೂಡ ಸ್ವಲ್ಪ ಡಿಲೇಡ್ ಆಗಿ ಬಂದಿದ್ದ ಕಾರಣ ಅದೇ ಒಬ್ರಲ್ಲ ಒಬ್ರು ಬ್ಯುಸಿ ಆಗ್ತಾ ಇದೀವಿ. ಬಟ್ ಇವತ್ತು ಇರೋರೆ ಮುಂದುವರ್ಸೋಣ ಆದಷ್ಟು ಬೇಗ. ನಮ್ಮ ಯಾರು ಕಾಯ್ತಿದ್ದಾರೆ, ಸ್ವಲ್ಪ ಜನ ಕಾಯ್ತಿದಾರಲ್ಲ, ಅವ್ರಿಗೆ ಬೇಗ ನಮ್ಮ ಕಂಟೆಂಟ್ ತಂದ್ಕೊಡೋಣ ಅಂತ ಹೇಳಿ ಬಂದ್ಬಿಟ್ಟಿದೀವಿ. ಸೊ ಹಿಯರ್ ಇಟ್ ಇಸ್. ಎಸ್ ಸರ್. ಫಸ್ಟ್ ಅಪ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ ಟೆಸ್ಟ್. yet another test victory ಫಾರ್ ಇಂಡಿಯಾ. ಒಬ್ರಿಗೆ ರೆಕಾರ್ಡ್ ಇರೋದು ಇವಾಗ. ಬೀಟ್ ಆಗದೆ ಇರೋ ಟೆಸ್ಟ್ ಟೀಮ್ ಸೀರೀಸ್ ಸೋತಿಲ್ದೇ ಇರೋ ಟೆಸ್ಟ್ ಟೀಮ್ ಇನ್ ಲಾಸ್ಟ್ ಯಾವಾಗ ಯಾವ್ದೋ ಇಂಗ್ಲೆಂಡ್ ಯಾವಾಗ್ಲೂ ಸೋತಿದ್ದ ಇಂಗ್ಲೆಂಡ್ ಮೇಲೆ 2012 2013 ಅಲ್ಲೋ ಏನೋ ಅನ್ಸುತ್ತೆ. ಸೊ ಆಲ್ಮೋಸ್ಟ್ 12-13 ಇಯರ್ಸ್ ಇಂದ ಸೋಲೇ ನೋಡಿಲ್ಲ ಹೋಮ್ ಸೀರೀಸ್ ಅಲ್ಲಿ. ಅಬ್ಸಲ್ಯೂಟ್ಲಿ ಡಾಮಿನೆನ್ಸ್. ಹೌದು. ಸೊ ಅದಲ್ಲದೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಟೆಸ್ಟ್ ಕ್ರಿಕೆಟ್, ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್, ಇಂಡಿಯಾದವರು ಲಾಸ್ಗಿಂತಲೂ ನಂಬರ್ ಆಫ್ ವಿನ್ಸ್ ಒಂದು ಮೇಲ್ ಹೋಗಿದೆ. 178 ಲಾಸಸ್, 179 ವಿನ್ಸ್ ಹೀಗಾಗಿರುವಂಥದ್ದು. ಸೊ ಅದೂ ಏನು ತಮಾಷೆ ಅಲ್ಲ. ಖಂಡಿತ. ಸೂಪರ್ ಗುರು. ಸೊ ಹೌದು, ಕೈಯಲ್ಲಿ ಕಾಲಲ್ಲಿ ಆಡ್ಕೊಂಡಿದ್ದಂಥ ಕಾಲದಿಂದ ಶುರು ಮಾಡಿ ರಿಸಲ್ಟ್ ಬರಲೇಬೇಕು ಅಂತ ಆಡ್ತಿರೋ WTC ಎರಾವರೆಗೂ ಬಂದು ಆ ರೆಕಾರ್ಡ್ನ ಮೀರಿ ಮುಂದಕ್ಕೆ ಬಂದಿರೋದು. ಅಂಡ್ ಯಾವ ರೀತಿ ಮುಂದೆ ಬಂದಿದ್ದಾರೆ. ಈಗ ಲಾಸ್ಟ್ 12 ಇಯರ್ಸ್ ಬಗ್ಗೆನೇ ಮಾತಾಡಿದ್ವಿ, ಅನ್ಬೀಟನ್ ಸ್ಟ್ರೀಕ್ ಇರೋದು. ಅದರಲ್ಲಿ ಎದ್ದು ಕಾಣ್ತಿರೋದು ಏನಂದ್ರೆ ಮೈಂಡ್ ಸೆಟ್ ಅಂಡ್ ಆಟಿಟ್ಯೂಡ್. ಖಂಡಿತ. ಹೌದು ಅಲ್ವಾ? ಮುಂಚೆನೂ ನಾವು ನೋಡಿದೀವಿ ಕೋಲ್ಕತಾ ಟೆಸ್ಟ್ ವಿಕ್ಟ್ರಿ, ಐಕಾನಿಕ್. ಬರೀ ಇಂಡಿಯನ್ ಟೆಸ್ಟ್ ಹಿಸ್ಟ್ರಿನಲ್ಲ, ICC ಅಂತೀನಿ, ಟೆಸ್ಟ್ ಕ್ರಿಕೆಟಿಂಗ್ ಹಿಸ್ಟ್ರಿನಲ್ಲೇ ಅದೊಂಥರ ಐಕಾನಿಕ್ ವಿನ್. ಹೌದು. ಬಟ್ ಆದ್ರೂ ಆ ಆಟಿಟ್ಯೂಡ್, ಆ ಮೈಂಡ್ ಸೆಟ್ ನಮ್ಮಲ್ಲಿ ಬರಕ್ಕೆ ಸ್ವಲ್ಪ ಟೈಮ್ ತಗೋದು. ಎವ್ರಿ ಮ್ಯಾಚ್ ನಾವು ಗೆಲ್ಬೇಕು ಅಥವಾ ಗೆಲ್ಲಕ್ ಚಾನ್ಸ್ ಇದೆ, ನಮ್ಗೆ ಆ ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಳ್ಳೋ ಒಂದು ಔಟ್ಲುಕ್ ಇದೆಯಲ್ಲ ಟೀಮಲ್ಲಿ, ಅದು ಐ ಥಿಂಕ್ ಈ ಎರಾನಲ್ಲಿ ತುಂಬಾ ನೀಟಾಗಿ ಕಾಣ್ತಾ ಇದೆ. ಸಿನ್ಸ್ ಐ ಥಿಂಕ್ 2007 ವೆಸ್ಟ್ ಇಂಡೀಸ್ ಅಲ್ಲಿ ವರ್ಲ್ಡ್ ಕಪ್ ಲಾಸ್ ಆದ್ಮೇಲೆ ವಿ ಹ್ಯಾವ್ ಸೀನ್ ಅ ಸೀ ಚೇಂಜ್. ಅಂಡ್ ಅಲ್ಲಿ ಹಾಕಿರೋ ಫೌಂಡೇಶನ್ ಪ್ರಾಬ್ಲಿ 2011 ಮೇಲೆ ನಮಗೆ ರಿಸಲ್ಟ್ಸ್ ಕೊಡಕ್ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಆಲ್ ಸೆಡ್ ಅಂಡ್ ಡನ್ ಟೆಸ್ಟ್ ಧೋನಿ ಎರಾ ತನಕನೂ ಒಂದ್ ರೀತಿ ಆಡ್ತಾ ಇದ್ರು. ಐ ಥಿಂಕ್ ದ ಮೇಜರ್ ಶಿಫ್ಟ್ ವಾಸ್ ವೆನ್ ವಿರಾಟ್ ಟುಕ್ ಓವರ್ ಅಂಡ್ ಪ್ರಾಬಬ್ಲಿ ಇಟ್ ವಾಸ್ ದ ಸೇಮ್ ಟೈಮ್. ಸೊ ಮುಂಚೆ ಈ ತರ WTC ಚಾಂಪಿಯನ್ಶಿಪ್ ಅಂತ ಏನಿರ್ಲಿಲ್ವಲ್ಲ. ಸೊ ಅವಾಗ ಒಂಥರ ಟೆಸ್ಟ್ ಮೈನ್ ಟೀಮ್ಗಳ ಮೇಲೆ ಮಾತ್ರ ಫುಲ್ ಸ್ಕ್ವಾಡು, ಇಲ್ದಿದ್ರೆ ಇಲ್ಲ, ಆ ತರ ಎಲ್ಲ ಸ್ವಲ್ಪ ನಡೀತಾ ಇತ್ತು. ಅವಾಗ WTC ಕಾನ್ಸೆಪ್ಟ್ ತಂದ್ರು. ಅವಾಗ ಯಾವ ಟೆಸ್ಟ್ ಲೈಟ್ ಆಗಿ ತಗೊಳಂಗಿಲ್ಲ ಅನ್ನೋದ್ರಿಂದ ಆಗಿರೋದ್ರಿಂದ ಇನ್ನ ಒಂಥರ ಥ್ರಿಲ್ಲಿಂಗ್ ಆಗಿದೆ ಇವಾಗ ಟೆಸ್ಟ್ ಮ್ಯಾಚ್ಗಳು. ಹೌದು ಹೌದು. ಅಂಡ್ ಟೆಸ್ಟ್ ಮ್ಯಾಚ್ ಮೀನಿಂಗ್ ಚೇಂಜ್ ಆಗೋಗಿದೆ ಇವಾಗ. ಸ್ಟ್ರೈಕ್ ರೇಟ್ 30-40 ಇಟ್ಕೊಂಡು ಆಡ್ತಿದ್ದು ಒಂದು ಕಾಲ ಇತ್ತು, ಅದನ್ನ ಅಪ್ರಿಶಿಯೇಟ್ ಮಾಡೋ ಕಾಲನೂ ಇತ್ತು. ಈಗ 60 ಕೆಳಗೆ ಏನಾದ್ರು ಸ್ಟ್ರೈಕ್ ರೇಟ್ ಇದ್ರೆ, ಅನ್ಲೆಸ್ ಟೀಮ್ ಡೇಂಜರ್ ಅಲ್ಲಿ ಇದೆ, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಹೋಗ್ಬಿಟ್ಟು
ಒಂದು ಬ್ಯಾಡ್ ಫೇಸ್ ಎಂಟರ್ ಆಗ್ತಿದ್ದಾರೆ, ಬ್ಯಾಡ್ ಪ್ಯಾಸೇಜ್ ಆಫ್ ಪ್ಲೇನ್ ಅಲ್ಲಿ ಎಂಟರ್ ಆಗ್ತಿದ್ದಾರೆ ಅಂತ ಅನ್ಸಿದ್ರೆ ಅವಾಗ ಅಪ್ರಿಷಿಯೇಟ್ ಮಾಡ್ತಾರೆ ಹೊರತು, ಇಫ್ ಇಟ್ಸ್ ಅ ಸ್ಪೋರ್ಟಿಂಗ್ ವಿಕೆಟ್, ಹ್ಮ್ ಇಲ್ಲ, ನೀನ್ 60-70 ಕೆಳಗೆ ಹೋಗೋಂಗೆ ಇಲ್ಲ. ಕರೆಕ್ಟ್. ಅದೇ. ಅಂಡ್ ಆಸ್ ಎ ರಿಸಲ್ಟ್ ನಾವು ಡ್ಯಾಡಿ ಹಂಡ್ರೆಡ್ಸ್ ನೋಡ್ತಾ ಇಲ್ಲ. ಹ್ಮ್ ವಿ ಆರ್ ಸೀಯಿಂಗ್ ಮೋರ್ ಅಂಡ್ ಮೋರ್ ಟೀಮ್ ಪರ್ಫಾರ್ಮೆನ್ಸಸ್. 70-80-70-80ಗಳು ಜಾಸ್ತಿ ಆಗ್ತಾ ಇದೆ. ಸೊ ಕ್ವೆಶ್ಚನ್ ಏನು ಅಂದ್ರೆ ಹ್ಮ್ ನಿಮ್ಗೆ ಈ ತರ ರಿಸಲ್ಟ್ ಓರಿಯೆಂಟೆಡ್ ಆಟ, ಕ್ವಿಕ್ ಸ್ಟ್ರೈಕ್ ರೇಟು ಎಲ್ಲ ನೋಡ್ತಾ ಇರೋದ್ರಿಂದ ಕ್ಯಾನ್ ವಿ ಈಸಿಲಿ ಸೇ ಲಾರಾಸ್ 400 ಇಸ್ ಸೇಫ್, ಇನ್ ಮುಂದೆನೂ ಯಾರು ಮುರಿಯಲ್ಲ ಗುರು ಅಂತ? ನಿಜ, ಹ್ಮ್ ಅದು ಡೆಫಿನೆಟ್ಲಿ ಸೇಫ್. ಐ ಥಿಂಕ್ ಈವನ್ ಸ್ಕೋರ್ಸ್ ಲೈಕ್ 281, 220, 225, ರಾಹುಲ್ ದ್ರಾವಿಡ್ 300 ಮತ್ತೆ ಇನ್ಫ್ಯಾಕ್ಟ್ ತ್ರೀ ನೈಂಟಿ, 300 ವೀರೇಂದ್ರ ಸೆಹ್ವಾಗ್. ಯಾರು ಮುರಿಯಲ್ಲ ಅನ್ಸುತ್ತೆ. ಇಂಡಿಯಾ ಅವರು ಹೌದು, ಯಾರು 300 ಹೊಡಿಯೋದು ಯೋಚನೆ ಮಾಡಲ್ಲ. ಮೊನ್ನೆ ಅದು ಮ್ಯಾಚ್ ಕ್ಲಾಸ್. ಆಗ್ಬೋದು. ಹ್ಮ್ ದೇರ್ ಇಸ್ ಡೆಫಿನೆಟ್ಲಿ ಎ ಚಾನ್ಸ್. ಆದ್ರೆ ನನ್ನ ಪ್ರಕಾರ ಇಂಡಿಯಾ ಪಾಕಿಸ್ತಾನ ಟೂರ್ ಮಾಡಿದ್ರೆ ಮತ್ತೆ ಇನ್ನೊಂದು ಟೆಸ್ಟ್ ಸೀರೀಸ್ ಟಾರ್ ರೋಡ್ ಮೇಲೆ ಆಡ್ಬಿಟ್ಟು ಇಂಡಿಯಾ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ಜೈಸ್ವಾಲೆ ಮುಗ್ದೋಯ್ತು. ಅಥವಾ ರೋಹಿತ್ ಶರ್ಮಾ ಇಬ್ರಲ್ಲೊಬ್ರು ಹೊಡಿತಾರೆ ಅಂತ ಅದ್ರಲ್ಲಿ. ಇಬ್ರು ಅಲ್ಲ, ಡೇ ಒನ್ ಇಬ್ರು 200, ಡೇ ಟು ಇನ್ನೊಂದು ಇಬ್ರು 200. ಕರೆಕ್ಟ್. ಹ್ಮ್ ಹ್ಮ್ ಅಲ್ಲ ಆತರ ಸೊ ಪರಿಸ್ಥಿತಿ ಬಂದ್ರು ಹೊಡಿಯಕ್ಕೆ ಇವಾಗ ಯೋಚನೆ ಮಾಡಲ್ಲ. ಫಾರ್ ಸಿಂಪಲ್ ನಾನು ಅದೇ ಅನ್ಕೋತಾ ಇದ್ದೆ ಈ ಮೊನ್ನೆ ಮ್ಯಾಚ್. ಸರಿ, ಆಲ್ಮೋಸ್ಟ್ ವಿ ಹ್ಯಾವ್ ಡೈವ್ಡ್ ಇನ್ ಟು ದ ಮ್ಯಾಚ್. ರಿಸಲ್ಟ್ ಹೌದು. ಮಾತಾಡ್ಬೇಕು ಅಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನ ಡೇ 3 ಹ್ಮ್ ಆಡ್ತಾ ಇರೋದು. ಅಂಡ್ ದೇ ಆರ್ ಆಲ್ರೆಡಿ ಥಿಂಕಿಂಗ್ ಅಬೌಟ್ ಡಿಕ್ಲರೇಷನ್. ನಾನು ಹೌದು. ಲೈಕ್ ನಾನು ಬೇರೆ ಅದೇ ರವಿ ಮತ್ತೆ ಬೇರೆ ಫ್ರೆಂಡ್ಸ್ ಜೊತೆ ಡಿಸೈಡ್ ಅವನ ಹತ್ರ ಡಿಸ್ಕಸ್ ಮಾಡಿದೆ ಏನ್ ಮಾಡ್ಬೋದು. ಆ ಪಂತ್ ಮತ್ತೆ ಗಿಲ್ ಬ್ಯಾಟಿಂಗ್ ಆಡ್ತಿದ್ದಾಗ ಏನ್ ಇಬ್ರು 100 ಹೊಡೆದ್ಮೇಲೆ ಡಿಕ್ಲೇರ್ ಮಾಡ್ಬಿಡ್ತಾರಾ ಅಂತ. ಅವಾಗ ಇನ್ನ ಏನು ಲಂಚನು ಕಾಲ್ ಆಗಿರ್ಲಿಲ್ಲ ಅಂತ, ಪ್ರಾಬಬ್ಲಿ ಜಸ್ಟ್ ಲಂಚ್ ಆಗಿತ್ತೋ ಏನೋ. ಇನ್ನು ಡ್ರಿಂಕ್ಸ್ ಆಗಿತ್ತು ಅಷ್ಟೇ ಅವಾಗ. ಡ್ರಿಂಕ್ಸ್ ಆಗಿತ್ತು. ಏಟೀಸ್ ಅಲ್ಲಿ ಇದ್ವಿ 80s ಅಲ್ಲಿ ಅನ್ಸುತ್ತೆ. ಇದ್ದಾಗ ಅಲ್ವಾ. ಹ್ಮ್ ಸೊ ಡೇ 3 ಡ್ರಿಂಕ್ಸು ಆಯ್ತು. ನೀನು ಯರ್ ನಿಯರಿಂಗ್ 400 ಟಾರ್ಗೆಟ್, ಏನ್ ಮಾಡ್ತೀರಾ, ವುಡ್ ಯು ಡಿಕ್ಲೇರ್ ಅಂತ. ಐ ರವಿನೂ ಹೇಳ್ದ ಇಬ್ರು 100 ಆದ್ಮೇಲೆ ಸಾಕು, ಬೇಜಾನಾಯ್ತು, ಡಿಕ್ಲೇರ್ ಮಾಡ್ಬಿಡ್ತಾರೆ, ಏನ್ ಎತ್ಬೋದು. ಅಲ್ಲ ಎತ್ಬೋದು ಸರಿ, ಬಟ್ ನಾನ್ ಅನ್ಕೋತಾ ಇದ್ದಿದ್ದು ಟೂ ವೇಸ್ ಆಫ್ ಥಿಂಕಿಂಗ್. ಒಂದು, ಬ್ಯಾಟಿಂಗ್ ಆಡ್ಲಿ ಬಿಡು, ಎಷ್ಟಾಗತ್ತೋ ಅಷ್ಟು ಪ್ರಾಕ್ಟೀಸ್ ಆಗ್ಲಿ. ಮೊದ್ಲೇ ಒಂಥರ ಸ್ಪಿನ್ ಅಟ್ಯಾಕ್ಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಅಷ್ಟು ರನ್ ಬಂದಿಲ್ಲ ಅವ್ರಗಳಿಗೆ ಅಂತಿದೆ. ಇವಾಗ ಕೆ ಎಲ್ ರಾಹುಲ್ಗೂ ಅಷ್ಟಪ್ಪ, ಕಾನ್ಫಿಡೆನ್ಸ್ ಇಲ್ಲ ಹ್ಮ್ ಕಾನ್ಫಿಡೆನ್ಸ್ ಇಲ್ಲ ಅವನ್ಗೆ ಅಂತ ಹೇಳ್ತಾ ಇದೀವಿ. ಸ್ಪಿನ್ ಅಲ್ಲೂ ಫಸ್ಟ್ ಇನ್ನಿಂಗ್ಸ್ ಆಡ್ಬಿಟ್ಟಿದ್ರೆ ಏನಾಗಿರೋದು, ಏನಕ್ಕೆ ಆಡಬಾರ್ದಾಗಿತ್ತು ಅನ್ನೋದು. ಈಗಲೂ ಇದು 5 ದಿನ ಇದೆ, ಆಡ್ಲಿ ಬಿಡು ಒಂದ್ ಸ್ವಲ್ಪ ಅವನಿಗೂ ಕಾನ್ಫಿಡೆನ್ಸ್. ಇವಾಗ ನಮ್ಗೆ ಗೋಯಿಂಗ್ ಇನ್ ಟು ದ ನೆಕ್ಸ್ಟ್ ಟೆಸ್ಟ್ ಸೀರೀಸ್, ಇವಾಗ ನೀನ್ ಕೆ ಎಲ್ ರಾಹುಲ್ ಆಡ್ಸೋದೇ ಇಲ್ಲ ಗುರು ಮುಂದೆ ಅನ್ನೋ ತರ ಆದ್ರೆ ಪರವಾಗಿಲ್ಲ. ಹ್ಮ್ ಬೌಲರ್ಸ್ಗೂ ರೆಸ್ಟ್ ಸಿಕ್ಕಿರೋದು. ಅಂಡ್ ನನಗೆ ನನ್ನ ಪರ್ಸ್ಪೆಕ್ಟಿವ್ ಏನು ಅಂತಂದ್ರೆ, ಫಸ್ಟ್ ಮ್ಯಾಚ್ ಅಲ್ಲೇನೆ ಮೊದಲೇ ಚೆನ್ನೈ ಹೀಟು. ಇವಾಗ ನಿಮ್ಗೆ ಅವ್ರ ಬೌಲರ್ಸು ಟೂರ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲೇನೆ ನೀವು ಲೈಕ್ ಕಂಪ್ಲೀಟ್ಲಿ ಬ್ರೇಕ್ ದೆಮ್. ಆಡಿ, ಫುಲ್ ಆಡಿ, ನೀವು ಆಡಿ, ಡೇ 3 ಫುಲ್ ಆಡಿ. ನಾನು ಹೇಳಿದ್ದು ಅದೇ, ಡೇ 3 ಫುಲ್ ಆಡಿ ಮುಗಿಸಿ ಡೇ 4 ಆಪ್ಷನ್ ಸಿಕ್ಕಿದ್ರೆ, ಅಂದ್ರೆ ಆಲ್ ಔಟ್ ಆಗದೆ ಇವ್ರು ಪೇಷನ್ಸ್ ಆಗಿ ಆಡಿದ್ರೆ ರನ್ ಎಷ್ಟು ಹೊಡಿತಾರೋ ಹೊಡಿದ್ಬಿಟ್ಟು, ಡೇ 4 ಇನ್ನೇನ್ ಲಂಚ್ಗೆ ಅರ್ಧ ಗಂಟೆ ಇದೆ ಅಂದಾಗ ಡಿಕ್ಲೇರ್ ಕೊಟ್ಬಿಟ್ಟು ಅವ್ರು ಫುಲ್ ಇನ್ನೇನ್ ಸುಸ್ತಾಗ ಬ್ಯಾಡ್ ಹಾಕೊಂಡ್ಬಂದ್ರೆ ಡೇ ಹ್ಮ್ 4 ಅಲ್ಲೂ ಮುಗಿಸ್ಬೋದಾಗಿತ್ತು ನಮ್ಗಿರೋ ಬೌಲಿಂಗ್ ಅಟ್ಯಾಕ್ಗೆ. ಡೇ 4 ಅಲ್ಲೇ ಡೆಫಿನೆಟ್ಲಿ. ಮುಗಿಸಿದ್ದು. ಬಟ್ ದಿಸ್ ವಾಸ್ ಮೈ ಥಾಟ್, ಮಾಡ್ಬೋದಲ್ವಾ ಬ್ಯಾಟರ್ಸ್ಗಳಿಗೆ. ನಾವು ಒಂದ್ ಕಡೆ ಕಂಪ್ಲೇಂಟ್ ಮಾಡ್ತಾ ಇದೀವಿ, ಅಯ್ಯೋ ಬಂದು ಪ್ರತಿ ಸಲ ಈ ನಮ್ಮ ಆಲ್ರೌಂಡರ್ಸ್ ಅಥವಾ ಲೋವರ್ ಆರ್ಡರ್ ಅವರೇ ಬೇಲ್ ಔಟ್ ಮಾಡಬೇಕು ಅಂತ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂಡ್ ಸಮ್ ಟೈಮ್ ಸೆಕೆಂಡ್ ಇನ್ನಿಂಗ್ಸ್ ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಹೊಡಿತಾ ಇದಾರೆ ಅಂದ್ರೆ ಐ ಥಿಂಕ್ ಕೆ ಎಲ್ ರಾಹುಲ್ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡ್ಬೋದಾಗಿತ್ತು ಅಂತ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ, ಐ ಟೋಟ್ಲಿ ಅಗ್ರಿ. ಇಟ್ಸ್ ಅನ್ ಹ್ಮ್ ಅಪರ್ಚುನಿಟಿ ಮಿಸ್ಡ್ ಫಾರ್ ಶೋರ್. ಹ್ಮ್ ಬ್ಯಾಟರ್ಸ್ಗೆ ಕೊಡ್ಬೇಕಾಗಿತ್ತು ಪ್ರಾಕ್ಟೀಸ್, ಆರಾಮಾಗಿ ಕೊಡ್ಬೋದಾಗಿತ್ತು. ಬೇಕಾದ್ರೆ ಗಿಲ್ ಅಂಡ್ ಪಂತ್ನ ಇದೇ ಮಾಡ್ಬೋದಿತ್ತು, ರಿಟೈರೇ ಮಾಡ್ಬೋದಾಗಿತ್ತು. ಅಲ್ಲ ಗಿಲ್ ಏನಾದ್ರು. ತಂಗಿದ್ರು ಔಟ್ ಆದ, ಗಿಲ್ ನೀನ್ ರಿಟೈರ್ ಮಾಡ ಹ್ಮ್ ಆಯ್ತು ಮತ್ತೆ. ಅಲ್ಲ ಗಿಲ್ನು ರಿಟೈರ್ ಮಾಡಕ್ ಏನ್ ಗುರು, ಫಸ್ಟ್ ಇನ್ನಿಂಗ್ಸ್ ಹೋಗಿ ಕೂತಿದ್ದ, ಅವ್ನು ಇನ್ನ ಆಡ್ಬೇಕು ಗುರು, ಅವ್ನು ಹೊಡಿಲಿ, ಅವನೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ಬಿಗ್ ಹಂಡ್ರೆಡ್ ಹೌದು. 200 ಹಾಕೊಂಡಿದ್ರ ಅಂದ್ರೆ ಅವನು ಒಂದು ಇದ್ರಲ್ಲಿ ನೆಕ್ಸ್ಟ್ ಮ್ಯಾಚ್ಗೆ ಕಾನ್ಫಿಡೆನ್ಸ್ ಬೇರೆ ಇರೋದು. ನೀನ್ ಹೆಂಗಿದ್ರು ನಿಜ. 113 ಎಷ್ಟೋ ಹೊಡೆದಿಯಾನೆ. ಹ್ಮ್ ರಾಹುಲ್ಗೂ ಒಂದು 100 ಹೊಡೆಯಕ್ ಬಿಟ್ಟು ಅವ್ನಿಗೊಂದು 200 ತನಕ ಕ್ರಾಸ್ ಆಗಿದ್ದಿದ್ರೆ ಯು ನೀಡ್ ನಾಟ್. ಓಕೆ, ಅವ್ರಿಬ್ರಲ್ಲಿ ಬಿದ್ದೋದ್ರು, ಅಶ್ವಿನ್ ಜಡೇಜಾ ಮತ್ತೆ ಬೌಲಿಂಗ್ ಹಾಕ್ಬೇಕು, ಅವ್ರು ಬೇಡ ಅಂತಂದ್ರು ನೀನ್ ಆಕಾಶ್ ದೀಪನ್ ಕರ್ಕೊಂಬಂದ್ ನಿಂತ್ಕೋತದ, ಅವ್ನು ಆಡಿದ್ ಇದ್ರಲ್ಲೂ ಆಡಿಸ್ಬೋದಾಗಿತ್ತು. ಹೌದು ಹೌದು ಹೌದು. ಹಾ ಅದೇ
ಅಪರ್ಚುನಿಟಿ ಅಂತೂ ಇತ್ತು ಡೆಫಿನೆಟ್ ಆಗಿ. ಹ್ಮ್ ಬಟ್ ಗೊತ್ತಿಲ್ಲ, ಅದೇ ಈಗಿನ ಥಿಂಕಿಂಗ್ಗೆ ಬೇರೆ ತರ ಆಗಿದೆ. ಇನ್ಫ್ಯಾಕ್ಟ್ ನಾನು ಅನ್ಕೊಂಡಿದ್ದೆ ಅವರು ಫಾಲೋ ಆನ್ ಮಾಡಕ್ಕೆ ಬಿಡ್ತಾರೆ ಅಂತ. ಯಾಕೆ ಸಖತ್ ಚೀಪ್ ಆಗಿ ತೆಗ್ದಿದ್ದು ಫಸ್ಟ್ ಇನ್ನಿಂಗ್ಸ್ ಹಾ ಅಲ್ಲಿ. 140 ಬ್ಯಾಂಕ್ ಅಲ್ಲಿ ಆರ್ಡಲ್ಲಿ ಇಟ್ಬಿಟ್ರು. ಬೇಕಾದಷ್ಟು ಇತ್ತು. ಎಕ್ಸಾಕ್ಟ್. ಆರಾಮಾಗೆ ಆ, ಆಮೇಲಿಂದ ಆರಾಮಾಗಿ ಚೇಸ್ ಮಾಡ್ಬೋದಿತ್ತು. ಏನ್ ಹಬ್ಬ ಅಂದ್ರೆ ಒಂದು 100 ರನ್ ಟಾರ್ಗೆಟ್ ಸಿಕ್ಕಿರೋದು ಏನೋ. ಅಷ್ಟೇ ಅಷ್ಟೇ. ಹ್ಮ್ ಏನಾದ್ರು ತುಂಬಾ ಚೆನ್ನಾಗಿ ಆಡಿದ್ರು. ಸೊ ದೇರ್ ಆರ್ ಮಲ್ಟಿಪಲ್ ವೇಸ್ ಟು ಲುಕ್ ಅಟ್ ಇಟ್, ಬಟ್ ದ ಗೌತಮ್ ಗಂಭೀರ್ ಅಂಡ್ ರೋಹಿತ್ ಶರ್ಮಾ ಡುವೋ ಸೊ ಇಟ್ ಡಿಫ್ರೆಂಟ್. ಅವ್ರು ಅದನ್ನ ಮಾಡಿದ್ರು. ಸೊ ಒನ್ ಥಿಂಗ್ ಇಸ್ ಫಾರ್ ವೆರಿ ಶ್ಯೂರ್, ರಿಸಲ್ಟ್ ಮತ್ತೆ ಆಡಿರೋ ರೀತಿ ನೋಡಿದ್ರೆ ಪಾಕಿಸ್ತಾನ್ ಕ್ರಿಕೆಟ್ ತುಂಬಾ ಬ್ಯಾಡ್ ಸ್ಟೇಟ್ ಅಲ್ಲಿ ಇದೆ. ಏನ್ ನಡೀತೋ ಅದನ್ನ ಅಲ್ಲಿಗೆ ಕಂಪೇರ್ ಮಾಡಿ ಇದು ಬಾಂಗ್ಲಾದೇಶ್ಗೆ ಎಕ್ಸ್ಟ್ರಾರ್ಡಿನರಿ ಏನೋ ವ್ಯಾಲ್ಯೂ ಕೊಟ್ಟು, ಅಫ್ಕೋರ್ಸ್ ಬಾಂಗ್ಲಾದೇಶ್ ಚೆನ್ನಾಗಿ ಆಡಿ ಇವಾಗ ಸೆಕೆಂಡ್ ಇನ್ನಿಂಗ್ಸ್ ನೋಡಿದ್ರೆ ಅವ್ರದ್ದು ಗೇಮ್ ಚೆನ್ನಾಗಿ ಇಂಪ್ರೂವ್ ಆಯ್ತು. ಇನ್ಫ್ಯಾಕ್ಟ್ ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅವ್ರ ಬ್ಯಾಟರ್ಸ್ ಎಲ್ಲ ಅಟ್ಲೀಸ್ಟ್ ಪೇಸ್ ಕ್ಯಾಪ್ಟನ್ ಬೌಲಿಂಗ್ಗೆ. ಶೋಡ್ ಸಮ್ ಇದು ಒಂಥರ. ಹೌದು. ಅಟ್ಲೀಸ್ಟ್ ನಾನ್ ಕ್ಯಾಪ್ಟನ್ ಇಲ್ಲದ್ರೆ ಎಲ್ಲ ಆಲ್ರೆಡಿ ಹೇಳಿತ್ತು ಒಂಥರ ಆಸ್ಟ್ರೇಲಿಯನ್ ಟಿಮ್ ಪೇನ್ ಇದ್ದಂಗೆ ಈ ಶಾಂತೋ ಸುಮ್ನೆ ಹೆಸರುವಾಸಿ ಕ್ಯಾಪ್ಟನ್ ಅಂತ. ಹ್ಮ್ ಅಥವಾ ನಮ್ಮ ಅದೇ. ಪಾಕಿಸ್ತಾನ್ಗೂ ಆಗಿದ್ದಾನಲ್ಲ ಇವಾಗ, ಮತ್ತೆ ಮರ್ತೋಯ್ತು ಅವನ ಹೆಸರು ಏನು, ಶಾನ್ ಮಸೂದ್, ಅವನ ತರ ಕ್ಯಾಪ್ಟನ್ ಆ, ಅಷ್ಟೇ ಅನ್ನೋ ತರ ಆಗಿತ್ತು. ಬಟ್ ಪಾಪ ಆಡ್ದ, ಅದು ಒಳ್ಳೆ ಇನ್ನಿಂಗ್ಸ್ ಅದು. ಹೌದು ಹೌದು. ಸೊ ಎಕ್ಸಾಕ್ಟ್ಲಿ. ಸೊ ಅವರು ಎಷ್ಟೇ ಡೀಸೆಂಟ್ ಆಗಿದ್ರು ಇಂಡಿಯಾದು ಬೌಲಿಂಗ್ ಅಟ್ಯಾಕ್ ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ ನ ಮೀರಿ ನೋಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಅ ಲೀಗ್ ಅಪಾರ್ಟ್. ಈವನ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್ ಆರ್ ಟ್ರೈಂಗ್ ಟು ಕ್ಯಾಚಿಂಗ್ ಅಪ್. ಸೊ ಅದನ್ನ ತುಂಬಾ ಈಸಿಯಾಗಿ ಅಂಡ್ ತುಂಬಾ ಡಾಮಿನೆಂಟ್ ಆಗಿ ಹೇಳ್ಬಿಟ್ರು. ಅಷ್ಟೇ. ಯಾ ಅದು ನಿಜ. ಅದೊಂಥರ ಪರ್ಫೆಕ್ಟ್ ಆಗಿ ನಿಮ್ಗೆ ಪಿಚ್ ರೆಡಿ ಮಾಡಿದ್ದು ಮೀಡಿಯಂ ಪೇಸರ್ ಅಸಿಸ್ಟ್ ಆಗ್ಲಿ ಅನ್ನೋ ತರ. ಅದು ಫಸ್ಟ್ ಟೈಮ್ ಚೌಪಕ್ಕಲ್ಲಿ ಅದು ಏನ್ ಥಾಟ್ ಪ್ರೊಸೆಸ್ ಇತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಏನೇನ ಇಂಡಿಯನ್ ಬ್ಯಾಟರ್ಸ್ಗೆ ಸ್ಪಿನ್ ಅಷ್ಟು ಶ್ರೀಲಂಕಾಲೆಲ್ಲ ಆಡಿದ್ ನೋಡಿ ಪ್ರಾಬಬ್ಲಿ ಆಗತ್ತೋ ಇಲ್ವೋ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಚೌಪಾಕಲ್ಲಿ ನೀವು ಸೀಮಿಂಗ್ ವಿಕೆಟ್ ಕೊಟ್ರು. ಅದು ಫಸ್ಟ್ ಆಫ್ ಆಲ್ ಅದೇ ಶಾಕಿಂಗ್ ಇತ್ತು. ಸೊ ಹೌದು. ಅದ್ರ ತಕ್ಕಂಗೆ ನಿಂಗೆ ಆಕಾಶ್ ದೀಪ್ ಆಡಿಸಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಿಮ್ಗೆ ನಮ್ ಮೀಡಿಯಂ ಪೇಸರ್ಸ್ ಮೋಸ್ಟ್ ಆಫ್ ದ ವಿಕೆಟ್ಸ್ ಎತ್ಕೊಂಡ್ರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಾಮೂಲಿ ನಮ್ಮ ಹೋಮ್ ಗ್ರೌಂಡ್ ಮೆಗಾ ಸ್ಟಾರ್ ಏನೇನ್ ಹಾಕ್ಬೇಕು ಅವರು ಹಿಂದೆ ಇವಾಗ ಗೊತ್ತಿಲ್ಲ. ಹೌದು. ಹ್ಮ್ 100% ಗುರು. ಅದು ಅಶ್ವಿನ್ಗಂತೂ ಯಾವ್ದಾರ ಒಂದು ಫಿಲ್ಮಿ ಟೈಟಲ್ ಕೊಡ್ಲೇಬೇಕು. ಇವಾಗ ಟೈಮ್ ಬಂತು. ಹೌದು. ಅಲ್ಲಪ್ಪ, ಸಿಂಪಲ್ ಕ್ವಶನ್ ನಿನ್ಗೆ. ಸುಮಾರು ಹ್ಮ್ ವರ್ಷದಿಂದ ಲೈಕ್ ಈಗ ಫ್ರಮ್ 1980s ಆರ್ ಅರ್ಲಿಯರ್, ಇಂಡಿಯಾಸ್ ಗ್ರೇಟೆಸ್ಟ್ ಆಲ್ರೌಂಡರ್ ಅಂದ್ರೆ ಒಂದೇ ಹೆಸರು ಬರ್ತಾ ಇದ್ದು, ವಿಚ್ ಹ್ಮ್ ವಾಸ್ ಕಪಿಲ್ ದೇವ್. ಕಪಿಲ್ ದೇವ್. ಆಬ್ವಿಯಸ್. ಹ್ಮ್ ಡಸ್ ಇಟ್ ಸ್ಟಿಲ್ ಸ್ಟ್ಯಾಂಡ್ ಟ್ರೂ? ಇಲ್ಲ, ಚೇಂಜ್ ಆಗ್ಬಿಟ್ಟಿದೆ. ಅಂಡ್ ಅಕ್ರಾಸ್ ಫಾರ್ಮ್ಯಾಟ್ಸ್. ಅಬ್ಸಲ್ಯೂಟ್ಲಿ. ಇದು ಒಂದ್ ಫಾರ್ಮ್ಯಾಟ್ ಅಲ್ಲಿ ಅಥವಾ ಯಾವ್ದೋ ಒಂದು ಆಫ್ ಕೇಸ್ ಅಂತಲ್ಲ. ಅಶ್ವಿನ್ದು ರೆಕಾರ್ಡ್ಸ್ ನೋಡಿದ್ರೆ ಇಟ್ ಹಸ್ ನಾಟ್ ಜಸ್ಟ್ ಒಂಥರ ಇವಾಗ ಕುಂಬ್ಳೆದು ಸೆಂಚುರಿ ಬಂದಿದೆ. ಹ್ಮ್ ನಾವು ಕಂಪೇರ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಪಿಕ್ಚರ್ ಕೊಡ್ತಿರೋದಷ್ಟೇ. ಅಜಿತ್ ಅಗರ್ಕರ್ದು ಸೆಂಚುರಿ ಬಂದಿದೆ. ಹರ್ಭಜನ್ ಸಿಂಗ್ ಇಂದನೂ ಸೆಂಚುರಿ ಬಂದಿದೆ. ಸೆಂಚುರಿ ಬಂದಿದೆ. ಬಟ್ ಅಶ್ವಿನ್ ಸೆಂಚುರಿ ಹೊಡೆದಾಗ ಆ ಸ್ಕೋರ್ ಟೀಮ್ಗೆ ಏನ್ ಮ್ಯಾಟರ್ ಆಗಿದೆ, ಅದ್ರ ಕಾಂಟ್ರಿಬ್ಯೂಷನ್ ವ್ಯಾಲ್ಯೂ ಏನು ಅಂತ ಹಾಕಿದ್ರೆ ತಕ್ಕಡಿ ಎಲ್ಲಿಂದ ಎಲ್ಲಿಗೋ ಹೊಟ್ಟೋಗ್ಬಿಡುತ್ತೆ. ಇನ್ಕಂಪೇರಬಲ್ ಅದು ಕಾಂಟ್ರಿಬ್ಯೂಷನ್ಸ್. ಸೊ Absolutely. ಬರೀ ಅಶ್ವಿನ್ ಗ್ರೇಟೆಸ್ಟ್ ಆಲ್ರೌಂಡರ್ ಅಂತ ಒಂದ್ ಕಡೆ ಕರೆದ್ರೆ, ವಾಟ್ ಅ ಟೀಮ್ ಪರ್ಸನ್. ಎಷ್ಟು Salute. ಅಷ್ಟೇ ಬಂದು ನಿಂತು ಟಾಪ್ ಆರ್ಡರ್ ಕಿತ್ಕೊಂಡು ಹೋಗಿದೆ. ಬಟ್ ನಥಿಂಗ್ ಟು ವರಿ, ನಾನಿದ್ದೀನಿ. ಅಷ್ಟೇ. ಅಂಡ್ ಈ ಓನ್ ಲೈಕ್ ನನ್ ಆಕ್ಚುಲಿ ಹೋಮ್ ಹಾ ಗ್ರೌಂಡ್ 6 ವಿಕೆಟ್ ಹೋಗಿದ್ ಬಂದು ಹೊಡಿತಾರ ಶಾಟ್ಗಳು ನೋಡ್ತಾ ಇದ್ರೆ ಇದೆಲ್ಲ ಏನ್ರ ಇದಕ್ಕೆ ಔಟ್ ಆಗ್ತಾ ಇದೆ ಅಂತ ಒಂಥರ ಇಟ್ ವಾಸ್ ಅ ಮಾಕರಿ ಟು ಅದರ್ ಬ್ಯಾಟರ್ಸ್ ಗಾಟ್ ಔಟ್ ಅನ್ಸ್ತು ಬಂದು ಆಡಿದ ರೈಟ್. ಕಟ್ ಮಾಡಿದ್ದೇನು ಲೇಟ್ ಆಗಿ ಬ್ಯಾಕ್ ಫುಟ್ ಫೇಸ್ ಪಂಚ್ ಓಪನ್ ಹೊಡಿತಾ ಇದಾರೆ ಮಾಡಿದ್ದು. ಎಲ್ಲ ಏನ್ ಸಾಲಿಡ್ ಆಗಿ ಆಡ್ತಾ ಇದ್ರೆ ಅಂದ್ರೆ ಮೈ ಎಸ್, ಗಾಡ್. ಐ ಥಿಂಕ್ ಈಸ್ ಅ ಲೆಜೆಂಡ್. ಲೆಜೆಂಡ್ ಆಫ್ ಆಲ್. ಇನ್ ದ ಮೇಕಿಂಗ್ ಎಲ್ಲ ಹೋಯ್ತು ವರ್ಡ್ಸ್. ಇದು ಲೆಜೆಂಡ್ ಈಸ್ ಅ ಟ್ರೂ ಅಷ್ಟೇ. ಲೆಜೆಂಡ್. ಎಸ್. ಅಂಡ್ ಇಲ್ಲಿ ಗೋಡೆ ಕಟ್ಟದಂಗೆ ಬೆಂಗಳೂರಲ್ಲಿ ರಾಹುಲ್ ದ್ರಾವಿಡ್ಗೆ ಚಪಾಕಲ್ಲಿ ಏನಾದ್ರು ಅವ್ರು ಕಟ್ಲೇಬೇಕು. ಎಪೋಕಲ್ಲಿ ಏನಾದ್ರು ಕಟ್ಲೇಬೇಕಲ್ಲಿ. ಖಂಡಿತ. ಯಾ ಅವ್ರದ್ದು ಸೊ ಕೆಲವು ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ. ಹ್ಮ್ ಸೊ ಲೆಟ್ ಮಿ ರೀಡ್ ದಟ್ ಔಟ್. ಸೊ ಅಮಾಂಗ್ ದ ಇಂಡಿಯನ್, he is the second most wicket taker for India
currently, ಹ್ಮ್ 22. ಹ್ಮ್ He has the most 5 wicket haul for India, 37, and he equals second best, which is Shane Warne, also 37. ಆ ಫಸ್ಟ್ ಇರೋದು ಅವ್ರನ್ನ ಮುಟ್ಟದ್ ಕಷ್ಟ ಇದೆ. ಮುರಳೀಧರನ್ ಹ್ಯಾಸ್ ಸಮ್ 62 5 wicket hauls, ಬಟ್ ಶೇನ್ ವಾರ್ನ್ ರೆಕಾರ್ಡ್ನು ಬೀಟ್ ಮಾಡಿ. ಸೊ ಸೆಕೆಂಡ್ ಮೋಸ್ಟ್ ಹೈ 5 wicket hauls. ಜಾಯಿಂಟ್ ಹ್ಮ್ ಮೋಸ್ಟ್ 10 wicket haul for India, and he is the fastest to reach 250, 300 and 350 wickets in the world. Second most hundreds at number 8 or below in the world, ಹ್ಮ್ and only cricketer to have taken 35 wicket hauls and scored 50, and 20 50 plus scores on. ಹ್ಮ್ And our number of centuries that he has got is equal to what MS Dhoni got in his entire career. ಎನ್ವಿಎಸ್ Yes. ರೆಕಾರ್ಡ್ಸ್ ಅಷ್ಟೇ ಇದು. Yes. ಒಬ್ಬ ಬ್ಯಾಟ್ಸ್ಮನ್ಗೆ ಎನ್ವಿಎಸ್, ಒಬ್ಬ ಬೌಲರ್ಗೂ ಎನ್ವಿಎಸ್ ಇದು. Absolutely. ಇಬ್ರು ಹುರ್ಕೋಬೇಕು Mm. ಏನ್ ಗುರು ಅಂತ. ಯಾ, ಅದೇ ಐ ಥಿಂಕ್ ಹಿ ಈಸ್ ದ ಜಾಕ್ ಕ್ಯಾಲಿಸ್ ಈಕ್ವಲೆಂಟ್ ಫಾರ್ ಇಂಡಿಯಾ ಅಷ್ಟೇ, ಅಷ್ಟೇ. ಇನ್ ದ ವೇ ಆಫ್ ಕಾಂಟ್ರಿಬ್ಯೂಟಿಂಗ್ ಟು ದ ಟೀಮ್. ಹ್ಮ್. ಸೊ ಅದ್ರಲ್ಲಿ ಏನ್ ಜಾಸ್ತಿ ನಾವು ತುಂಬಾ ಮಾತಾಡಿದಷ್ಟು ಬರೀ ರೆಕಾರ್ಡ್ಸ್ ಬಗ್ಗೆ ಮಾತಾಡ್ಬೇಕೆ ಹೊರತು ಬೇರೆ ಏನು ಇಲ್ಲ. ಬಟ್ ಪ್ಯಾಷನ್ ಟುವರ್ಡ್ಸ್ ದ ಗೇಮ್ ಕಾಣುತ್ತಲ್ಲ. ಸಾರಿ, ನಾನು ಅದೇ ಅಲ್ಲಿಗೆ ಬರ್ತಾ ಇದ್ದೆ, ಹೇಳು ಹೇಳು. ಪ್ಯಾಷನ್ ಟುವರ್ಡ್ಸ್ ದ ಗೇಮ್ ಅವ್ರದ್ದು ಕಾಣುತ್ತಲ್ಲ. ಹ್ಮ್ ಇವಾಗ ನನ್ಗೆ ವೈಟ್ ಬಾಲ್ ಅಲ್ಲಿ ಅಷ್ಟೊಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ ನನ್ನ ಟೀಮ್ ಪರ್ಫಾರ್ಮ್ ಮಾಡಕ್ಕೆ. ಹ್ಮ್ ನಾನು TNPL ಆಡ್ತೀನಿ, ಅಲ್ಲಿ ಲೀಡ್ ಮಾಡ್ತೀನಿ ಟೀಮನ್ನು ಗೆಲ್ಲಿಸ್ತೀನಿ, ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಇಂಪ್ರೂವ್ ಆಗ್ತೀನಿ. ಸೊ ಎಲ್ಲ ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಎಷ್ಟು ಮ್ಯಾಟರ್ ಆಗತ್ತೆ ಅಂತಂದ್ರೆ, ಹೌದು. ಐ ಮೀನ್ ಆ ತರ ಯೋಚನೆ ಮಾಡಕ್ಕೆ ಯಾರನ್ನ ಇವಾಗ ಕನ್ಸಿಡರ್ ಅಷ್ಟು. ಅವ್ರು 30, ಐ ಥಿಂಕ್ ಇಟ್ ಕಂಪ್ಲೀಟೆಡ್ 37 years ಸೆಪ್ಟೆಂಬರ್ ಅಲ್ಲಿ. ಎಸ್, ಫಾರ್ ದಟ್ ಪರ್ಸನ್ ವಾಸ್ ಟೇಕನ್ 500 plus test wickets. So is it really required for him to go and play a TNPL match ಅಂತ ಅನ್ಸುತ್ತೆ. ಬಟ್ ದಟ್ ಈಸ್ ದ ಪ್ಯಾಷನ್ ಆಫ್ ದಟ್ ಗೈ. ಅಲ್ಲ ಅಷ್ಟೆಲ್ಲ ಆಡ್ ಕಿತ್ತಾರದೋಗ್ ಮಲ್ಗಿದೆ ಬಂದು ಪಾಡ್ಕಾಸ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಶೇರಿಂಗ್ ಇಸ್ ಎಕ್ಸ್ಪೀರಿಯನ್ಸ್. ಒಬ್ಬ ಮನುಷ್ಯಂಗೆ ಇನ್ ಎಷ್ಟು ಟೈಮ್ ಇರ್ಬೋದು ಅಂತ ಅನ್ಸುತ್ತೆ. ಟ್ರೂ ಟ್ರೂ ಸ್ಪೋರ್ಟ್ಸ್ಮನ್. ನೀನ್ ಪ್ಯಾಷನ್ ಅಂತ ಹೇಳಿದೆ, ನಾನು ಅದನ್ನೇ ಇನ್ನೊಂಥರ ಹೇಳಕ್ ಹೋದೆ. ಅಂದ್ರೆ ಗೇಮ್ದು ಫೈನೆಸ್ಟ್ ಆಸ್ಪೆಕ್ಟ್ಸ್ ನ ಡೈಸೆಕ್ಟ್ ಮಾಡಿ ಅದರಲ್ಲಿ ನಾನೇನ್ ಇಂಪ್ರೂವ್ ಮಾಡ್ಕೋಬಹುದು ಅಂತ ರಿಸರ್ಚ್ ಮಾಡಿಕೊಂಡು ಬೇರೆ 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 ರೀತಿಯಲ್ಲಿ ನೆಟ್ಸ್ ಅಲ್ಲಿ ಈ ತರ TNPL ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿ, ಇವಾಗ ಆರ್ ಬಾಲ್ ಇದೆ ಒಂದು ಓವರಲ್ಲಿ, 6 ವೆರೈಟಿ ಮಾಡೋಂಥ ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ಎಲ್ಲ ಬಂದಿರೋದು ಯಾವ್ದೋ ಸುಮ್ಮನೆ ಏನೋ ನಾನು ಬೆರಳು ಹಿಂಗ್ ಮಾಡ್ಬಿಡ್ತೀನಿ ಹಂಗ ಅದಲ್ಲ. ಬೇರೆ ಈ ತರ ಬೇರೆ ಬೇರೆ ಲೀಗಲ್ಲಿ ಆಡ್ಕೊಂಡು ಡೊಮೆಸ್ಟಿಕ್ ಲೆವೆಲ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ್ಯಾವ ತರ ಬ್ಯಾಟ್ಸ್ಮನ್ಗೆ ಯಾವ್ಯಾವ ತರದ್ದು ಹಾಕಿದ್ರೆ ವರ್ಕೌಟ್ ಆಗತ್ತೆ, ನನಗೆ ಯಾರು ಥ್ರೆಟ್ಟು. ಹಿ ಹ್ಯಾಸ್ ರಿಸರ್ಚ್ ಆಲ್ಮೋಸ್ಟ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಗೇಮ್. ಪ್ರಾಬ್ಲಿ ಫೀಲ್ಡಿಂಗ್ ಒಂದ್ ಸ್ವಲ್ಪ ಕಷ್ಟಪಟ್ಟಿರ್ಬೋದೇನೋ ಅಷ್ಟೇ. ಈಸ್ ಅ ವೆರಿ ಗುಡ್ ಕ್ಯಾಚರ್. ಈಸ್ ಅ ವೆರಿ ಗುಡ್ ಕ್ಯಾಚರ್, ಅದೇ ಹೇಳ್ತಾರೆ. ಗ್ರೇಟ್ ಮೂವರ್, ರನ್ನರ್ ಆರ್ ಮೂವರ್. ಯಾ ಅಬ್ಸಲ್ಯೂಟ್ಲಿ ವೆರಿ ಗುಡ್ ಅದು ಕ್ಯಾಚರ್. ಬಿಟ್ರೆ ಐ ಥಿಂಕ್ ದೇರ್ ಇಸ್ ನೋ ಅದರ್ ಪಾಯಿಂಟ್ ದಟ್ ಹಿ ಹ್ಯಾಸ್ ಲೆಫ್ಟ್ ಸಿಲೆಬಸ್ ಅಂತ ಬರೆಯಕ್ ಕೂತ್ಕೊಂಡ್ರೆ ಐ ಥಿಂಕ್ ಹಿ ಕ್ಯಾನ್ ರೈಟ್ ಅ ಹ್ಯೂಜ್ ಪೈಲ್ ಆಫ್ ಬುಕ್ ಫಾರ್ ದಿ ಆಸ್ ಎ ಆನ್ ಅ ಯೂನಿವರ್ಸಿಟಿ ಕಾಲ್ಡ್ ಕ್ರಿಕೆಟ್. ಆ ತರ ಒಂದು ಮೈಂಡ್ ಸೆಟ್ ಇರೋರು. ಅಂಡ್ ಐ ಥಿಂಕ್ ಆಲ್ಟರ್ನೇಟ್ ಕರಿಯರ್ ಆಲ್ರೆಡಿ ಚೂಸ್ ಆಗಿದೆ ಅವ್ರದ್ದು. ಏನು ಇಳಿದ ತಕ್ಷಣ ಅದು ಎಲ್ಲೆಲ್ಲಿ ತಮಿಳ್ನಾಡು ಕಮೆಂಟ್ ಇಂಗ್ಲಿಷ್ ಎಲ್ಲ ಕಡೆ ಎಲ್ಲ ಕಡೆ DK ನ ಬೇಕಾದ್ರೆ ಮ್ಯಾನೇಜರ್ ಆಗಿ ಮಾಡ್ಬಿಟ್ಟು ಇವರು ಬ್ರಾಡ್ಕಾಸ್ಟರ್ ಆಗಿ ಐ ಥಿಂಕ್ ಹಿ ಕ್ಯಾನ್ ಸ್ಟಾರ್ಟ್ ಹಿಸ್ ಓನ್ ಚಾನೆಲ್ ಫಾರ್ ದಟ್, ವಿಚ್ ಹಿ ಹ್ಯಾಸ್ ಆಲ್ರೆಡಿ ಹ್ಯಾಸ್. ಅಂದ್ರೆ ನೀನ್ ಯೂಟ್ಯೂಬ್ ಬ್ರಾಡ್ಕಾಸ್ಟರ್ ಆಗಿ ಹೊಸ ಮಾಡಬಹುದು, ಬ್ರಾಡ್ಕಾಸ್ಟರ್ ಆಗಿನ ಒಂದು ಚಾನೆಲ್ ಇಟ್ಬಿಟ್ಟು ಮಾಡಬಹುದು. ಎಲ್ಲಾ ತರಾನು ಫಸೆಟ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದೇನೋ. ಸೊ ಎಸ್, ದ ಮಾಡರ್ನ್ ಗ್ರೇಟ್, ಅವ್ರಿಗೊಂದು ನಮಸ್ಕಾರ ಹೇಳ್ಬಿಟ್ಟು ಗೋ ಡೌನ್ ಟು ಹಿಮ್ ಅಷ್ಟೇ ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಖಂಡಿತ. ಸೊ ಈ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೆರಡು ಹೆಸರಂತೂ ಫಾರ್ ಶೋರ್ ಮಾತಾಡ್ಲೇಬೇಕು. ಮೂರನೇದಕ್ಕೆ ಬರೋಣ. ಎರಡು ಪ್ಯೂರ್ಲಿ ನಿಮ್ ಫೇವರೇಟ್ ಪ್ಲೇಯರ್ ನ ಬಿಟ್ಬಿಟ್ರೆ ಹಿಂಗೆ ಅಲ್ಲ, ಬ್ಯಾಟಿಂಗ್ ಫ್ರಂಟ್ಗೆ. ಆಯ್ತಾಯ್ತು. ಬ್ಯಾಟಿಂಗ್ ಅಲ್ಲೂ ಗುರು ಏನ್ ಹಿಂಗ್ ಅನ್ಬಿಟ್ಟಿ, ಬರೀ ಅಶ್ವಿನ್ ಬಗ್ಗೆ ಮಾತಾಡೋಂಗಿಲ್ಲ ನೀನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಹೂನಪ್ಪ, ಇನ್ನೆರಡು ಹೆಸರಲ್ಲಿ ಅದಿದೆ, ನಾನು ಅದಕ್ಕೆ ಹೇಳ್ತಾ ಇರೋದು. ಹೌದಾ? ಓಕೆ ಓಕೆ ಓಕೆ.
ಸೊ ರವೀಂದ್ರ ಜಡೇಜಾ ಅಂಡ್ ಪಂತ್ ಇವರಿಬ್ಬರ ಬಗ್ಗೆ ಮಾತಾಡೋದು ಡೆಫಿನೆಟ್ ಆಗಿ ಆ, ಆಗ್ಲೇಬೇಕು ಫಾರ್ ದಿಸ್ ಟೆಸ್ಟ್ ಮ್ಯಾಚ್. ಯಾಕೆಂದ್ರೆ ಐ ಥಿಂಕ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಪಂತ್ ತೋರಿಸಿದ್ದು ಪೇಷನ್ಸ್ ಶುರುಗೆ. ಫಸ್ಟ್ 3 ವಿಕೆಟ್ಸ್ ಹೋದಾಗ ಹಿ ವಾಸ್ ಪ್ರಮೋಟೆಡ್, ರಾಹುಲ್ಗೆ ಮುಂಚೆ ಪ್ರಮೋಟ್ ಮಾಡಿದ್ದು. ತೋರಿಸಿದ ಮೆಚುರಿಟಿ, ಬರೀ ಆ 35-34 ರನ್ ಹೊಡೆದಿದ್ರು ತೋರಿಸಿದ ಮೆಚುರಿಟಿ, ಪಾರ್ಟ್ನರ್ಶಿಪ್ ಒಂದು ಬಿಲ್ಡ್ ಆಗಿ ಅಲ್ಲೊಂದು ಸ್ಟೇಜ್ ಕೊಡ್ತು ಫಾರ್ ನೆಕ್ಸ್ಟ್ ಪ್ಲೇಸ್ ಟು ಕಮ್. ಪ್ಲಸ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಡಿದ ರೀತಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಲಂಚ್ ತನಕ ಅಷ್ಟೇ ನಿಮ್ಗೆ ಚಾನ್ಸ್ ಅಂತ ಡ್ರಿಂಕ್ಸ್ ಅಲ್ಲಿ ಹೇಳಿದಾಗ ಹೆಂಗೆ ಆತರ ಗೇರ್ ಚೇಂಜ್ ಕೂತಿ ಮಾಡೋದು, ಮಲ್ಗಿ ಎಲ್ಲ ಮಾಡ್ತವೆ. ಎಲ್ಲ ಇನ್ನೇನ್ ಮಾಡಕ್ ಚಾನ್ಸ್ ಇದೆ ಬೌಲರ್ಗಾದ್ರೂ. ಪಾಪ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿರುತ್ತೆ, ಯಾವಾಗ ಮಾಡ್ತಾನೆ ಹೆಂಗ್ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ಅಷ್ಟು ಅದ್ಯಾವುದೋ ಅನ್ಪ್ರೆಡಿಕ್ಟಬಲ್ ಆಗ್ಬಿಟ್ರೆ ಮುಂಚೆ ಹೆಂಗೆ. ನಂಗೆ ಜ್ಞಾಪಕ ಇದೆ, ಏನೋ ಶಾರುಖ್ ಖಾನ್ ಮಾಡಿದ್ದು, ಯಾರೋ ಒಂದು ಪೆಪ್ಸಿ ಆಡ್ ಅಲ್ಲಿ ಹೆಂಗ್ ಹೊಡಿತಾ ಇರ್ತಾರಲ್ಲ, ಹಿಂಗ್ ಕೂತ್ಕೊಂಡು ಹಿಂಗ್ ತಗೋ ಹಿಂಗ್ ಹಾ, ತಗೋ ಆ ತರ ಜಸ್ಟ್ ಕಮ್ ಟು ರಿಯಾಲಿಟಿ ಅಂತ ಅನ್ಸ್ತಾ ಇತ್ತು. ಹೌದೌದೌದು. ಯಪ್ಪ, ಅವ್ನು ಹೋಗೋ ಆಂಗಲ್ಸ್ ಹೊಡಿಯಕ್ಕೆ ಬೇರೆನೆ. ಅಂಡ್ ವಾಟ್ ಅ ಕಮ್ ಬ್ಯಾಕ್ ಅದೇ ಕಮ್ ಟೆಸ್ಟ್ ಬ್ಯಾಕ್ ಅಲ್ಲಿ. ಬಗ್ಗೆ ಹೇಳ್ತಾ ಇದ್ದಿ ನಾನು. ಅದೇ ಡಿಡ್ ಯು ಎವರ್ ಫೀಲ್ ಇಟ್ ವಾಸ್ ಎ ಕಮ್ ಬ್ಯಾಕ್ ಅಂತ ವೈಲ್ ಹಿ ವಾಸ್ ಪ್ಲೇಯಿಂಗ್? ಡೆಫಿನೆಟ್ಲಿ ನಾಟ್. ಜಸ್ಟ್ ಒಂಥರ ಆಡ್ತದ್ನಲ್ಲ. ಲಾಸ್ಟ್ ಐ ಥಿಂಕ್ ಇಸ್ ಲಾಸ್ಟ್ ಗೇಮ್ ವಾಸ್ ಆಲ್ಸೋ ಬಿಫೋರ್ he met with an accident. He played against Bangladesh. He had scored some 80 odd runs. He ಹ್ಮ್ came back and he just from wherever he left, he just continued from where he left ಅಷ್ಟೇ. ಹೌದು. ಅವ್ನು ಲಿಮಿಟೆಡ್ ಓವರ್ಸ್ ಅಲ್ಲಿ ಎಷ್ಟು ಹೊಡಿತಾನೆ, ಹ್ಮ್ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾನೆ ಅನ್ನೋದು ಮ್ಯಾಟರ್ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಕೀಪಿಂಗ್ ಸ್ಕಿಲ್ ಸಖತ್ತಾಗಿದೆ. ಹ್ಮ್ ಸೊ ಅದು ಕೋರ್ ಸ್ಕಿಲ್ ಕೊಟ್ಮೇಲೆ ಇಲ್ಲಿ ಏನ್ ಮಾಡಿದ್ರು ಬೋನಸ್ಸೇ, ಅಬ್ಸಲ್ಯೂಟ್ಲಿ. ಪರ್ಟಿಕ್ಯುಲರ್ಲಿ ವೆನ್ ವಿ ಹ್ಯಾವ್ ಸಚ್ ಅ ಲೈನ್ ಅಪ್. ಬಟ್ ಟೆಸ್ಟ್ ಮ್ಯಾಚ್ ಅಂತ ಬಂದ್ರೆ ಭೂತಾನೆ, ಯಾವ ಟೀಮ್ನು ಬಿಟ್ಟಿಲ್ಲ, ಹೌದು. ಅಲ್ಲ, ಅಂಡ್ ಯಾವ ಸರ್ಫೇಸ್ನು ಬಿಟ್ಟಿಲ್ಲ. exactly, he is probably one of those guys. Out of the 6 centuries he has got 4 overseas, only 2 in ಹ್ಮ್ India. ಹೌದು, ಎಕ್ಸಾಕ್ಟ್ಲಿ. ಹ್ಮ್ ಅದೇ ಡೇ 5 ಗಬ್ಬಾ, ಎಸ್ ಹ್ಮ್ ವೈ ನಾಟ್, ಅಲ್ಲೂ ಇಂಗ್ಲೆಂಡ್ ಹೊಡಿತೀನಿ ಅಂತ. ಜೇಮ್ಸ್ ಲಾರ್ಡ್ಸ್ ಆಂಡರ್ಸನ್ ಡೇ ರಿಟೈರ್ ಆಗಿದೆ 4 ಆ ಶಾಟ್ ನೋಡ್ಬಿಟ್ಟ ಅಂತ. ಇರ್ಬೋದು, ಇರ್ಬೋದು. ಹ್ಮ್ ಸೊ ಅದೇ ಉಸಿರಲ್ಲಿ ಮಾತಾಡಕ್ಕೆ ಆ, ಜಡ್ಡು ಖುಷಿ ಆಗೋಯ್ತು ನೋಡಿ. ಲೋ ಆನ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ದೆ ನಾನು ಟೆಸ್ಟ್ ಹೌದು ಮ್ಯಾಚ್ ಮುಂಚೆ ನಮ್ ಹೌದು. ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ. ಬಟ್ ಏನ್ ಸೂಪರ್ ಆಗಿ ಆಡ್ದ, ಐ ಥಿಂಕ್ ಬೇಜಾನ್ ಸಮ್ವೇರ್ ದೇ ಖುಷಿ ಆಯ್ತು. ಕಾಂಪ್ಲಿಮೆಂಟ್ ಈಚ್ ಅದರ್ ಅನ್ಸತ್ತೆ, ವಿತ್ ದ ಎಸ್. ಬಾಲ್ ಅಂಡ್ ವಿತ್ ದ ಬ್ಯಾಟ್. ಹ್ಮ್ ಅದೊಂಥರ ಆ ಪಾರ್ಟ್ನರ್ಶಿಪ್ ಅವರಿಬ್ರುದುನು ಇಟ್ ಗೋಸ್ ವೆರಿ ವೆಲ್ ಬೋತ್ ವಿತ್ ದ ಬ್ಯಾಟ್ ಅಂಡ್ ಬಾಲ್. ಹೌದು. ಐ ಥಿಂಕ್ ಅವ್ರದ್ದು ಮೋಸ್ಟ್ ಅಂದ್ರೆ ಆ ಪೊಸಿಷನ್ ಅಲ್ಲಿ ದೇವ್ ಗಾಟ್ ಅ ಲಾಟ್ ಆಫ್ 100+ ಪಾರ್ಟ್ನರ್ಶಿಪ್ಸ್. ಸೊ ಯಾ, ಹೌದು. ಐ ಮೀನ್ ಜಡ್ಡು ಟು ದ ರೆಸ್ಕ್ಯೂ, ಅಶ್ವಿನ್ ಟು ದ ರೆಸ್ಕ್ಯೂ, ಅಂಡ್ ಆಕಾಶ್ ದೀಪ್ ಹ್ಮ್ ಆಲ್ಸೋ ಶೋಡ್ ಪ್ರಾಮಿಸ್ ಹಾ, ವಿತ್ ದ ಬ್ಯಾಟ್. ಎಸ್ ಡೆಫಿನೆಟ್ಲಿ. ಅಂಡ್ ಫೈನಲಿ ವಿತ್ ಬ್ಯಾಟ್ ಮಾತಾಡಬೇಕು ಅಂತಿದ್ರೆ ಶುಭ್ಮನ್ ಗಿಲ್ ಆಲ್ಸೋ ಆರ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್. ಸೆಕೆಂಡ್ ಇನ್ನಿಂಗ್ ಸ್ಟಾರ್. ಸೆಕೆಂಡ್ ಇನ್ನಿಂಗ್ ಸ್ಟಾರ್. ಹೌದು. ಗೊತ್ತಿಲ್ಲ ಫಸ್ಟ್ ಇದಕ್ ಇನ್ನಿಂಗ್ಸ್ ಮುಂಚೆ ಆವರೇಜ್ ಯಾರು ಆತರ ಎಷ್ಟಿದೆ ಗೊತ್ತಾ? ಆಡ್ತಿಲ್ಲ ಅಂತ. ಹಾ, ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಎಷ್ಟಿದೆ ಗೊತ್ತಾ? ಒಂದು ಡಬಲ್ ಡಿಜಿಟ್ ಅಂದ್ರೆ ಡಬಲ್ ಡಿಜಿಟ್, 20 ಅರೌಂಡ್. ಅರೆ ಇನ್ 20+ 20s ಅಲ್ಲಿ ಇದೆ. ಹೌದು. ಅದೇ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಇಟ್ ಇಸ್ 50+. ಯಾ, ಎಲ್ಲ ಕ್ರೂಷಿಯಲ್ ನಾಕೆ ಒನ್ಸ್ ಅಗೇನ್. ಗಿಲ್ದು ಸೆಕೆಂಡ್ ಇನ್ನಿಂಗ್ಸ್ ನಾವ್ ಏನೇ ಅವ್ರದ್ದು ಗೇಮ್ ಶಾರ್ಟ್ ಕಮಿಂಗ್ಸ್ ಬಗ್ಗೆ ಮಾತಾಡಿದ್ರು, ಸೆಕೆಂಡ್ ಇನ್ನಿಂಗ್ಸ್ ಎಲ್ಲ ಕ್ರೂಷಿಯಲ್ ನಾಕ್ಸ್. ಬಿಗ್ ಟೀಮ್ಸ್ ಒಂಥರ ಟೀಮಲ್ಲೂ ಓಪನಿಂಗ್ ಫೇಲ್ ಆಗಿರತ್ತೆ, ಏನೋ ಒಂದು ಬ್ಯಾಟ್ ಪ್ಯಾಸೇಜ್ ಮುಗಿಸಿ ಬಂದಾಗ್ಲೇ ಈ ಕಡೆ ರೆಸ್ಕ್ಯೂ ಮಾಡಿರೋದು. ಆಸ್ಟ್ರೇಲಿಯಾ ಅಲ್ಲಿ ರಹಾನೆ ಜೊತೆ ರಿವೈವ್ ಮಾಡಿದ್ದು, ಗಾಬಾ ಟೆಸ್ಟ್ ಪುಜಾರ ಜೊತೆ ರಿವೈವ್ ಮಾಡಿದ್ದು. ಹಾ ಗಾಬಾ ಟೆಸ್ಟ್ ಆಲ್ಸೋ ಅಲ್ವಾ? ಹಾ, ಈ ಗಾಬಾ ಟೆಸ್ಟ್ ಆಲ್ಸೋ 77 ಪುಜಾರ ಜೊತೆ ಆಡಿದ್ದು. ಯಾ ಯಾ ಐ ಥಿಂಕ್ he ಏನೋ he played out the last session ಹ್ಮ್ and next day ಬೆಳಗ್ಗೆ ಬಂದು ಸ್ವಲ್ಪ ಕಂಟಿನ್ಯೂ ಮಾಡಿ then he let others pitch in. ಕರೆಕ್ಟ್ So ಕರೆಕ್ಟ್. I think as viewers, ಟೀಮ್ ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಬಟ್ ಆಸ್ ವ್ಯೂವರ್ಸ್ ಐ ಥಿಂಕ್ ನಾವು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ವೆನ್ ವಿ ಟಾಕ್ ಅಬೌಟ್ ಸಚ್ ಪ್ಲೇಯರ್ಸ್. ಅಂದ್ರೆ ಕ್ಯಾಲಿಬರ್ ಇರುವಂತ ಪ್ಲೇಯರ್ಸ್ ಬಗ್ಗೆ ಹೇಳ್ತಾ ಇರೋದು. ಇಲ್ಲ, ಇಂಡಿಯಾ ಐ ಥಿಂಕ್ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ದೇ ಆರ್ ಲುಕಿಂಗ್ ಅಟ್ ಹಿಮ್ ಆಸ್ ದ ನೆಕ್ಸ್ಟ್ ಕ್ಯಾಪ್ಟನ್ ಅಂಡ್ ಸ್ಟಫ್. ಸೊ ಐ ಥಿಂಕ್ ದೇ ವಿಲ್ ಹೌದು. ಇನ್ವೆಸ್ಟ್ ಇನ್ ಹಿಮ್. ನೋ ಡೌಟ್ ದೇ ವಿಲ್ ಇನ್ವೆಸ್ಟ್ ಇನ್ ಹಿಮ್. ಹ್ಮ್ ಯಾ, ಬಟ್ ಅವನ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆಯಾ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಬರೋದೇ, ಇಸ್ KL ರಾಹುಲ್
ಫಿಟ್ ಟು ಪ್ಲೇ ಟೆಸ್ಟ್ ಕ್ರಿಕೆಟ್ 100% ಎಸ್. ಇಸ್ ಇ ಫಿಟ್ ಟು ಪ್ಲೇ ಅಟ್ ನಂಬರ್ 6? ಅದೊಂಥರ ಇಟ್ಸ್ ಎ ಕ್ವೆಶ್ಚನಬಲ್ ಥಿಂಗ್. ಐ ಡೋಂಟ್ ನೋ ಪಾಪ, ಅದೇನೋ ಅದೇ ಹೇಳಿದ್ವಲ್ಲ, ಕರ್ನಾಟಕ ಇಂದ ರಾಹುಲ್ ಅಂತ ಹೆಸರಿಟ್ಕೊಂಡು ಯಾರು ಇಂಡಿಯಾಗ ಆಡ್ತಾರೋ ಏನ್ ಬೇಕಾದ್ರೆ ಮಾಡಕ್ ರೆಡಿ ಇರಬೇಕು ಅನ್ನೋಕ್ಕೆ ಇವರು ಒಂದು ಎಕ್ಸಾಂಪಲ್. ಪೊಟೆನ್ಷಿಯಲ್ ಎಲ್ಲ ಇದೆ, ಯಾವಾಗ ಎಲ್ಲಿ ಟಾಪ್ ಆರ್ಡರ್ ಆಡ್ಬೇಕಾ ಮಿಡ್ಲ್ ಆರ್ಡರ್ ಆಡ್ಬೇಕಾ ಎಲ್ಲ ಆಡಿದ್ದಾರೆ, ಬಟ್ ಈಸ್ ನಾಟ್ ಸೆಟ್ಲಿಂಗ್ ಡೌನ್. ಅಂಡ್ ವೆನ್ ಯು ಲುಕ್ ಅಟ್ ಥಿಂಗ್ಸ್ ಅಲ್ವಾ, ಇಟ್ ಫೀಲ್ಸ್ ರಿಯಲಿ ಬ್ಯಾಡ್ ದಟ್ ವಿ ಪ್ರಾಬಬ್ಲಿ ಇಫ್ ಯು ಹ್ಯಾವ್ ಟು ಕಂಪೇರ್ ನಂಬರ್ 6 ಅಲ್ಲಿ ಇಸ್ ದ ಬೆಸ್ಟ್ ಬೆಟ್ ವಿ ಹ್ಯಾವ್ ಇನ್ ದ ಕರೆಂಟ್ ಸ್ಕ್ವಾಡ್? Probably not. I feel Sarfaraz can do a much better job at number 6 than KL Rahul, Right. which is exactly why I felt, at least to prove us or any other critics wrong, they should have let him bat more in the second innings when they had that kind of time in their hand. ಆಲ್ಸೋ ಇದು ಕ್ರೂಷಿಯಲ್ ಜಂಕ್ಷರ್ ಇವಾಗ ಇಂಡಿಯಾಗೆ. ವಿ ಡೋಂಟ್ ನೋ ರೋಹಿತ್ ಅಂಡ್ ವಿರಾಟ್ ಏನ್ ಕತೆ ಅಂತ. ಒಂದು ಫಾರ್ಮ್ಯಾಟ್ ಇಂದ ಅವರು ಆಚೆ ಹೋಗಿದ್ದಾರೆ. ಸೊ ಈ WTC ಸೈಕಲ್ ಆದ್ಮೇಲೆ ವೆದರ್ ಬೋರ್ಡ್ ವಿಲ್ ಟೇಕ್ ಸಿಮಿಲರ್ ಸಚ್ ಸ್ಟ್ಯಾಂಡ್, ಕೆಲವ್ರನ್ನ ನಾವು ರೆಸ್ಟ್ರಿಕ್ಟ್ ಮಾಡಬೇಕು ಕೆಲವು ಫಾರ್ಮ್ಯಾಟ್ ಆಡೋದನ್ನ ಅಂತ ಎಲ್ಲ ಆ ಥರ ಸ್ಟ್ಯಾಂಡ್ಗಳು ಪದೇ ಪದೇ ಆ ಥರ ಡಿಸಿಷನ್ಸ್ ತಗೊಂಡ್ರೆ, ವಿಚ್ ವಿ ಡೋಂಟ್ ವಾಂಟ್ ಹೇಳ್ತಿರೋದು. ಬಟ್ ಇನ್ನೆವಿಟಬಲ್ ಅನ್ಸುತ್ತೆ. ಇಟ್ ಇಸ್ ಓನ್ಲಿ ಫೇರ್. ಐ ಮೀನ್, ಒಂದು ಫ್ಯಾಂಡಮ್ ನಮ್ಗೆ ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಬಟ್ ಅದೇ ತರ ನೀನು ಇವಾಗ ಈ ದಿಲೀಪ್ ಟ್ರೋಫಿಲಿ ಹುಡುಗರು ಪರ್ಫಾರ್ಮ್ ಮಾಡ್ತಾ ಇರೋದು ನೋಡಿದ್ರೆ, ಅಂಡ್ ಸುಮಾರು ಜನಕ್ಕೆ ದೇ ಆರ್ ಆಲ್ಸೋ ರೀಚಿಂಗ್ ದೇರ್ 30s ಅಂಡ್ ದೇ ಆರ್ ಕಂಟಿನ್ಯೂಯಿಂಗ್ ಟು ಪರ್ಫಾರ್ಮ್ ರಿಯಲಿ ವೆಲ್ ಇನ್ ಡೊಮೆಸ್ಟಿಕ್. It is just eating up some because of whatever they have achieved, and we need that experience ಅಂತ ಇಬ್ರಿಬ್ರನ್ನ ಇಟ್ಕೊಂಡು probably some of the youngsters are missing out, or they might just not be able to get a chance in the main squad at all ಅಂತ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ ಅದೇನೆ. ಸೊ ಇದೊಂದು ಕ್ರೂಷಿಯಲ್ ಪೀರಿಯಡ್. ಇಲ್ಲಿ ರಾಹುಲ್ನ ಈಗ ಡ್ರಾಪ್ ಮಾಡಿ ಆಮೇಲೆ ತಂದು ಮತ್ತೆ ಕಷ್ಟಪಡಿಸ್ಬೇಕಾ, ಅಥವಾ ಟೀಮ್ ಸೆಟಪ್ ಅಲ್ಲಿ ಇಟ್ಕೊಂಡು ಫ್ಲೋಟರ್ ಆಗಿ ಸದ್ಯಕ್ಕೆ ಯೂಸ್ ಮಾಡಿಕೊಂಡು, ಬಿಕಾಸ್ ದೇರ್ ಆರ್ ಎನಿವೇಸ್, ದೇರ್ ಇಸ್ ಅ ಜೈಸ್ವಾಲ್, ದೇರ್ ಇಸ್ ಅ ಗಿಲ್, ದೇರ್ ಇಸ್ ಅ ಪಂತ್, ದೇರ್ ಇಸ್ ಅ ಜಡ್ಡು, ಅಂಡ್ ದೇರ್ ಇಸ್ ಅ ಸರ್ಫರಾಜ್ ಇಫ್ ನೀಡ್ ಬಿ. ಸೊ ಈ ತರ ಒಂದು ಲೈನಪ್ ಇಟ್ಕೊಂಡು ರಾಹುಲ್ಗೆ ಬೇಕಾಗಿರುವಂತ ಎಲ್ಲಾ ತರ ಬ್ಯಾಕಿಂಗು ಕೊಟ್ಕೊಂಡು ಬಂದು, ಅಂಡ್ ಆಸ್ ಯು ಸೆಡ್, ಇಫ್ ಗಿಲ್ is the one to come up in the ranks next. Rahul, no other partner than Rahul for him, as a deputy or even as a senior partner to run a team. So experience ಗೆ ಅಂತ ಇವ್ರಿಬ್ರು ಇಟ್ಕೊಂಡಿದೀವಿ, ಬಟ್ ಫ್ಯೂಚರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಅಲ್ಲೂ ಬೇಕಾದಷ್ಟಿದೆ. ಐ ಥಿಂಕ್ ಇವ್ರು ಸೆಕೆಂಡ್ ಚಾಯ್ಸ್ ಕೀಪರ್ ಆಗಿ ರಾಹುಲ್ ಇಟ್ಕೊಂಡು ಹಂಗೆ ಓಡಿಸ್ತಾರೆ ಅನ್ಸುತ್ತೆ. ನಮ್ ಸಾಹ ಜೊತೆ ಕೇಸ್ ಬರತ್ತಿದ್ದಂಗೆ ಏನಾದ್ರು ಇಂಜುರಿ ಆದ್ರೆ ಆಡಿಸ್ಬೋದೇನೋ ಅನ್ನೋ ತರ. ಅಲ್ಲ, ಸ್ಕ್ವಾಡ್ ಅಲ್ಲಿ ಥರ್ಡ್ ಕೀಪರ್ ಇದಾರಲ್ಲ, ಧ್ರುವ್ ಜುರೇಲ್ ಪಾಪ, ಅವನು ಹಿ ಆಲ್ಸೋ ಶೋಡ್ ಪ್ರಾಮಿಸ್. ಆಕ್ಚುಲಿ ಹಿ ನಂಬರ್ 6 ಅಲ್ಲಿ ಈಸ್ ಅ ಬೆಟರ್ ಬೆಟ್ ದನ್ ರಾಹುಲ್ ಅಂತ ಅನ್ಸ್ತು, ಅಟ್ ಲೀಸ್ಟ್ ದ ವೇ ಹಿ ಪ್ಲೇಡ್ ದ ಫಸ್ಟ್ ಇನ್ನಿಂಗ್ಸ್. ಲೆಟ್ಸ್ ನಾಟ್ ಬಿ ಟು ಕ್ರಿಟಿಕಲ್ ಆನ್ ಹಿಮ್. ಐ ಮೀನ್, ನಮ್ ಕರ್ನಾಟಕದ ಹುಡುಗಪ್ಪ ಆಡ್ಲಿ, ಬರ್ಲಿ ಅವ್ರಿಗೆ. ಅವ್ರು ಆಕ್ಚುಲಿ ಟಾಪ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಗುರು. ಬಿಟ್ಬಿಡು, ಐ ಮೀನ್ ಲಾಸ್ಟ್ ಇಂಗ್ಲೆಂಡ್ ಟೂರ್ಗೆ ಹೋದಾಗ್ಲೂ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಹೋಗಿ, ಹಿ ವಾಸ್ ದ ಓನ್ಲಿ ಒನ್ ಹೂ ಲುಕ್ಡ್ ಕಂಫರ್ಟಬಲ್, ನಾಟ್ ಕಂಫರ್ಟಬಲ್, ಅಟ್ ಲೀಸ್ಟ್ ಹಿ ಲುಕ್ಡ್ ಸಾರ್ಟೆಡ್ ಆನ್ ಹೌ ಟು ಟ್ಯಾಕಲ್ ಸ್ವಿಂಗ್, ಇದ್ರದ್ದು ಪ್ಲೇಯಿಂಗ್ ಕ್ಲೋಸ್ ಟು ದ ಬಾಡಿ ಅಂತೆಲ್ಲ. ಅಷ್ಟೆಲ್ಲ ಅವರು ಇಂಜುರಿ ಆಯ್ತು, ಔಟು, ಇನ್ನು ಯಾವ್ದೇ ಪೊಸಿಷನ್ ಕೊಟ್ಟರು ಆಡು, ಕೀಪಿಂಗ್ ಮಾಡ್ಬೇಕನ್ನ ಮಾಡು, ಎಲ್ಲ ಮಾಡಿದ್ದಾರೆ ಇಂಡಿಯಾಗೆ. ಬಟ್ ಆದ್ರೂ ಈಸ್ ನಾಟ್ ಗೆಟಿಂಗ್ ಇಸ್ ಡ್ಯೂ ಅಂತ ಅನ್ಸ್ತಾ ಇದೆ. ಬಟ್ ಸಚ್ ಇಸ್ ದ ಟೀಮ್, ಏನ್ ಮಾಡಕ್ಕಾಗತ್ತೆ. ಎಲ್ಲ ಆಚೆ ಕಡೆ ನಿಂತಿರೋರು ಒಳ್ಳೆ ಬಕಪಕ್ಷಿಗಳ ತರ ಇದಾರೆ. ಜನ ಮರ್ತೆ ಹೋಗ್ತಾರೆ. ಆಕ್ಚುಲಿ ಈ WTC ನಾನು ಅದೇ ಅನ್ಕೋದೆ, ಏನ್ ಗುರು ರೋಹಿತ್ ಕ್ಯಾಪ್ಟನ್ ಆಗಿ ಒಂದ್ ಸ್ವಲ್ಪ ಇನ್ನ ಸೀರಿಯಸ್ನೆಸ್ ತೋರಿಸ್ಬೇಕಲ್ವಾ, ಹಂಗೆ ಹಿಂಗೆ ಅಂತ. ಬಟ್ ಅದೇ ಹೇಳಿದ್ದು, ನಿನ್ಗೆ ಫೇಲ್ಯೂರ್ಸ್ದು ರೀಸೆಂಟ್ ಮೆಮೊರಿ ಜಾಸ್ತಿ ತುಂಬಾ ಜ್ಞಾಪಕ ಇರುತ್ತೆ. ಆದ್ರೆ ಐ ಥಿಂಕ್ ಈ WTC ಸೀರೀಸ್ ಅಲ್ಲಿ ಹಿ ಹಸ್ ಆಲ್ಸೋ ಗಾಟ್ 2 centuries. ಅದೇ ಅಷ್ಟು ತಕ್ಷಣ ಜ್ಞಾಪಕ ಬರಲ್ಲ. ಅದ್ ನೋಡಿದ್ಮೇಲೆ ಇಲ್ಲ ಗುರು ಹೊಡೆದಿದಾರ ಅವರು ಅಂತ ಅನ್ಸುತ್ತೆ. ಹಾ, ಸೊ ದ ಓನ್ಲಿ ಒನ್ ಹೂ ಇಸ್, ಮತ್ತೆ ಎಲ್ಲ ಕಾತುರದಿಂದ ಅಟ್ಲೀಸ್ಟ್ ಆಸ್ಟ್ರೇಲಿಯಾ ಸೀರೀಸ್ ಮುಂಚೆ ದ ಟೈಗರ್ ವಿಲ್ ರೋರ್ ಅಂತ ವೇಟ್ ಮಾಡ್ತಾ ಇರೋದು ನಮ್ಮ VK ಬಾಸ್. ಹೌದು, ಮೊನ್ನೆ ರಿವ್ಯೂ ತಗೊಂಡಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲಪ್ಪ, ಚೇಂಜ್ ಆಗಿರೋದೇನು ಅಲ್ವಾ. ಅಂದ್ರೆ ಮೋಸ್ಟ್ LBW ಬೈ ಡಿಫಾಲ್ಟ್ ಹೆಂಗನ ಕಚ್ಕೊಂಡಿರ್ಲಿ ರಿವ್ಯೂ ತಗೊಳ್ಳೋಂತ ವರ್ಷ ಹೋದ್ರು ಒಂದು ಅಂತ, ಅದ್ರಲ್ಲಿ ಏನೋ ತಗೊಳ್ಳಿಲ್ಲ, ಆಶ್ಚರ್ಯ ಆಗುತ್ತೆ. ಎಡ್ಜು ಗೊತ್ತಿಲ್ಲ ಅದು ನಿಜವಾಗ್ಲೂ ಎಡ್ಜ್ ಏನಂತ. ಯಾಕಂದ್ರೆ ಯೂಶಲಿ ಬ್ಯಾಟ್ಸ್ಮನ್ ಎಡ್ಜ್ ಆಗಿಲ್ಲ ಅಂದ್ರೂ ಎಡ್ಜ್ ಆಗಿದೆ ಅನ್ನೋ ತರ ಫೀಲ್ ಮಾಡ್ತಾರೆ. ಬಟ್ ಅದೊಂಥರ ಬ್ಯಾಟ್ ನೆಲಕ್ಕೆ ಹೊಡೆದಿದ್ದು ಅದೇ ಟೈಮಿಂಗ್ ಇತ್ತಾ ಅಂತಾನು ಅನ್ಸ್ತಾ ಇತ್ತು.
ಹೌದು ಹೌದು. ಎನಿವೇಸ್ ಗಿಲ್ಲೂನು ಹಿ ವಾಸ್ ನಾಟ್ ಶೋರ್. ಗೊತ್ತಾಗ್ತಾ ಇತ್ತು ಅವ್ರಿಬ್ರು ಮಾತಾಡೋ ಹ್ಮ್ ರೀತಿಲಿ, ಹ್ಮ್ ಹ್ಮ್ ತಗೊಳ್ಳೋದಾದ್ರೆ ತಗೋಬಹುದು ಅನ್ನೋ ತರನೇ ಇದ್ದಿದ್ದು. ಅಂಡ್ ಆಲ್ಸೋ ಐ ಥಿಂಕ್ KL ರಾಹುಲ್ದು ಮಾತಾಡ್ತಿದ್ವಲ್ಲ, ಅದನ್ನ ಹೇಳ್ಬೇಕು ಅಂತಿದ್ದೆ. ಆ ಒಂದು ಫುಟೇಜು, ಇಟ್ ಹ್ಯಾಸ್ ಸಮ್ಡ್ ಅಪ್ ಹಿಸ್ ಕರೆಂಟ್ ಡೆಸ್ಟಿನಿ. ಎತ್ಕೊಂಡು ಬ್ಯಾಟಿಗೆ ಮುತ್ಕೋಸಿ ಇನ್ನೇನು ಎದುರು ಓ ಕ್ಯಾಚ್ ಈಗರ್ ಟು ತಗೊಳ್ಳೋದು. ಗೋ ಔಟ್ ಅಂಡ್ ಬ್ಯಾಕ್ ದೇರ್, ಸೋ ಈಗರ್. ಅಯ್ಯೋ ಕತೆ. ಸೊ ಇನ್ನೇನು ಹೋಗೋ ಅಷ್ಟಲ್ಲಿ ಪಾಪ ಅದೇ ಹೇಳ್ತಾ ಇದ್ದಲ್ಲ ಮೈಂಡ್ ಸೆಟ್. ಕೂರಿಸ್ದ. ವಿ ಸ್ಪೋಕ್ ಅಬೌಟ್ ಶುಭ್ಮನ್ ಗಿಲ್ ನೋಡು, ಇದರಲ್ಲಿ ಲೈಕ್ ಇಟ್ ಇಸ್ ಹೌ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ವೇರ್ ದಟ್ ಎಕ್ವಿಪ್ಮೆಂಟ್ ಅಂಡ್ ವೆಯ್ಟ್ ಫಾರ್ ಹಿಮ್ ಟು ಗೋ ಇನ್ ಅನ್ನೋದು. KL ರಾಹುಲ್ ಹ್ಮ್ ಆಲ್ಸೋ ಪ್ರಿಡಾಮಿನೆಂಟ್ಲಿ ಹಸ್ ಬೀನ್ ಅನ್ ಓಪನರ್ ವೇರ್ ಈ ಜಸ್ಟ್ ಒಂಥರ ಆಯ್ತ ತಕ್ಷಣ ನಾನು ಹಾಕೊಂಡ್ರೆ ಪ್ಯಾಡ್ ನಾನು ಗ್ರೌಂಡ್ ಅಲ್ಲಿ ಇದೀನಿ ಅಂತ. ಆ ತರದವ್ರಿಗೆ ನೀನ್ ವೆಯ್ಟ್ ಮಾಡ್ಕೊಂಡ್ ಕೂತಿರೋದಾಗ ಅದನ್ನ ಆ ಪಂತ್ ಗಿಲ್ ಬಾರಿಸ್ತಾನೆ ಇದಾರೆ. ಎಷ್ಟೊತ್ತು ಆಡೋದು, ಎಷ್ಟೊತ್ತು ಅಂತ ಹಾಕೊಂಡು ಕೂತಿ ಹಿಂಗ್ ಹೊಡೆದ ತಕ್ಷಣ ಅಪ್ಪ ಬಂತಪ್ಪ ಅನ್ಕೊಂಡು ಹೌದು. ಈ ತುಪ್ಪನೂ ಬಿಡ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಒಳ್ಳೆ ಯಾ. ಅದೊಂದು ದೊಡ್ಡ ಮೀಮ್ ಆಗ್ಬಿಟ್ಟಿದೆ ಒಂದು. ಹೌದು. ಹ್ಮ್ ಓಕೆ. ಸೊ ಕ್ವಿಕ್ ಆಗಿ ಇದನ್ನು ಮಾತಾಡೋಣ ಬೌಲರ್ಸ್ ಬಗ್ಗೆ. ಬುಮ್ರಾ, ಸಿರಾಜು, ಆಕಾಶ್ದೀಪ್. ಅಷ್ಟೆ, ಏನ್ ಹೇಳೋದು. ಏನ್ ಹೇಳೋಣ. ಡೇ 1 ಬೆಳಗ್ಗೆ ಫಸ್ಟ್ 6 ಈ ಎಲ್ರದು ಹಾಸ್ಟೈಲು. ಪಾಪ ಐ ಫೆಲ್ಟ್ ಸೋ ಬ್ಯಾಡ್ ಫಾರ್ ಸಿರಾಜ್. ಹಿ ಇಸ್ ಸೋ ಅನ್ಲಕ್ಕಿ, ಹೌದು. ಸೋ ಅನ್ಲಕ್ಕಿ. ತಿಣಕ ಆಕ್ಚುಲಿ ಬುಮ್ರಾಕ್ಕಿಂತ ಜಾಸ್ತಿ ತಿಳ್ಕೊಳ್ಬಿಟ್ರು ಸಿರಾಜ್ಗೆ. ಹಿಂಗ್ ಒಳಗಡೆ ಎಲ್ಲ ಪುಸ್ತಕದೆಲ್ಲ ಹೋಗ್ತಾ ಇದ್ದಾವ ನಿಂಗೆಲ್ಲ, ಅಯ್ಯೋ ಬೀಳ್ತಾ ಇಲ್ಲ ವಿಕೆಟ್ಗೆ ಅಂತ ಅವನು. ಸಖತ್ತಾಗಿತ್ತು. ಹ್ಮ್ ಫಸ್ಟ್ 1 hour ಅಂತೂ ಪೆನೆಟ್ರೇಟ್ ಮಾಡಿದ ರೀತಿ ಸಿರಾಜು ಸಖತ್ತಾಗಿತ್ತು. ಅಂಡ್ ಆಕಾಶ್ದೀಪ್ದು ಫಸ್ಟ್ ಬಾಲ್ ಓಕೆ, ಬ್ಯಾಟ್ಸ್ಮನ್ದು ಎರರ್ ಸ್ವಲ್ಪ ಇತ್ತಲ್ಲಿ, ಜಡ್ಜ್ಮೆಂಟ್ ಬ್ಯಾಟ್ ಹೌದೌದು, ಪ್ಯಾಡ್ ಗ್ಯಾಪ್ ತುಂಬಾ ಇತ್ತು. ಬ್ಯಾಟ್ ಪ್ಯಾಡ್ ಗ್ಯಾಪ್ ಇದೆ. ಸೆಕೆಂಡ್ ಬಾಲ್ ಬಂತು ನೋಡಿ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಅಪ್ಪ, ಅದೇ ಅಂಡ್ ಹೇಳೋದಲ್ಲ, 140 ಹ್ಮ್ ಇಂಡಿಯಾದು ಮೀಡಿಯಂ ಪೇಸ್ ಆರ್ ಸಾರಿ ಮೀಡಿಯಂ ಪೇಸ್ ಅಂದ್ರೆ ತಪ್ಪಾಗತ್ತೆ, ಫಾಸ್ಟ್ ಬೌಲಿಂಗ್ ಅಟ್ಯಾಕ್, ಫಾಸ್ಟ್. ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಹ್ಮ್ ಒಂಥರ ಸಿಕ್ಕಾಪಡೆ ಫಾರ್ಮಿಡಬಲ್ ಆಗಿದೆ. ಹ್ಮ್ ಬರ್ತಾರ್ ಅವರು ಅಷ್ಟೇ ಫಾರ್ಮಿಡಬಲ್ ಆಗಿದ್ದಾರೆ. ಇನ್ನ ಸಿಟ್ಟಿಂಗ್ ಇನ್ ಆನ್ ದ ಬೆಂಚ್. ಸೊ ಯಾ, ಐ ಥಿಂಕ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಬಟ್ ದೇ ಡಿಡ್ ಲೈಕ್ ಫಸ್ಟ್ ಇನ್ನಿಂಗ್ಸ್ ಏನ್ ಮಾಡ್ಬೇಕಾಗಿತ್ತೋ ಮಾಡ್ಬಿಟ್ಟು ತಗೊಳಪ್ಪ ಹೌದು. ಸೆಕೆಂಡ್ ಇನ್ನಿಂಗ್ಸ್. ಅಶ್ವಿನ್ ನಿಂದೆ ಮನೆ ಇದು, ಆಯ್ತು ಡೇ 4 ಚೇಪಾಕ್ ಪಿಚ್ಚು. ನೀನೊಂಥರ ಅವನಿಗೆ ಮೋಸ್ಟ್ಲಿ ಅಶ್ವಿನ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಹಿಂಗ್ ಹಾಕಿರೋರು ಅನ್ಸುತ್ತೆ. ಆಯ್ತು ತಗೋ ಅಂತ, ಇಲ್ಲಿ ಬಿದ್ರೆ ಇಲ್ಲಿ ಹೌದು. ಹೋಗತ್ತೆ, ಹಿಂಗೆ ಇಲ್ಲಿ ಬಿಡ್ತಾ ಇದೀನಿ ನಾನು ಅನ್ಕೊಂಡು. ಅದು ಫಸ್ಟ್ ಇನ್ನಿಂಗ್ಸ್ ಅಶ್ವಿನ್ಗೆನೆ ಚಾಲೆಂಜ್ ಇತ್ತಲ್ಲ, ಟರ್ನ್ ಸಿಗ್ದಿರ ಎಷ್ಟು ಹತ್ತತ್ರ 8-9 ಓವರ್ ಏನೋ ಅನ್ಸುತ್ತೆ, ಆರ್ ಈವನ್ ಮೋರ್ ದನ್ ದಟ್. ಒಂದು ಬಾಲು ಟರ್ನ್ ಆಗಿಲ್ಲ. ಫಸ್ಟ್ ಬಾಲ್ ಟರ್ನ್ ಆದ್ಮೇಲೆ ನಿಲ್ಲೇ ಇಲ್ಲ ಪಾರ್ಟಿ. ಅಷ್ಟೇ ಅಷ್ಟೇ. ಅಂಡ್ ಫೀಲ್ಡ್ ಪ್ಲೇಸಿಂಗು ನೀನು ಶಾರ್ಟ್ ಲೆಗ್ ನಾವು ಯೂಶಲಿ ನೋಡಿರೋದು ಒಂಥರ ಆಲ್ಮೋಸ್ಟ್ ಫ್ರಂಟ್ ಆಫ್ ದ ಬ್ಯಾಟ್ಸ್ಮನ್ ಅಥವಾ ಒಂಚೂರು ಸೈಡ್. ಆ ಆಂಗಲ್ ಗಳೆಲ್ಲ ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂದ್ರೆ, ದಟ್ ದ ವೇ ಈ ಗಾಟ್ ಶಾಕಿಬ್ ಔಟ್ ಅಲ್ಲ, ಆ ಶಾರ್ಟ್ ಲೆಗ್ ವಾಸ್ ನಾಟ್ ಆಕ್ಚುಲಿ ಶಾರ್ಟ್ ಲೆಗ್. ಅದೆಲ್ಲ ಒಂಥರ ಏನೋ ಲೆಗ್ ಅಲ್ಲಿ ಶಾರ್ಟ್ ಲೆಗ್ ಲೆಗ್ ಸ್ಲಿಪ್, ಮಧ್ಯ ಲೆಗ್ ಅಲ್ಲಿ ಏನೋ ಮಧ್ಯ ಎಲ್ಲ. ಒಂಥರ ನಿಂತಿದ್ದ ಅವ್ನು ಜೈಸಲ್, ಸೀದಾ ಅವ್ನ್ ಕೈ ಹೊಡೆದ. ಸೊ ಅವ್ನಿಗೆ ಅಷ್ಟು ಗೊತ್ತು, ನಾನು ಇಲ್ಲಿ ಆಗ್ತೀನಿ, ಅವ್ನು ಫಾರ್ವರ್ಡ್ ಡಿಫೆನ್ಸ್ ಮಾಡಿದ್ರೆ ಎಡ್ಜ್ ಹೊಡೆದು ಇಲ್ಲೇ ಹೋಗೋದು, ಅಲ್ಲಿ ಮುಂದೆ ಬರಲ್ಲ, ಬ್ಯಾಟ್ ಫೇಸ್ ಇಂದ ಬರಲ್ಲ, ಒಂದು ಎಡ್ಜ್ ಅಲ್ಲಿ ಬರೋದು ಅಂತ. ಐ ಮೀನ್ ಅಂಡರ್ಸ್ಟ್ಯಾಂಡಿಂಗ್ ದೋಸ್ ಆಂಗಲ್ಸ್. ಇನ್ಫ್ಯಾಕ್ಟ್ ಲೆಫ್ಟ್ ಹ್ಯಾಂಡರ್ಸ್ಗೂ ಅಲ್ಲಿ ಒಂಥರ ಗಲ್ಲಿ ನಿಲ್ಸೋದು ಅದೆಲ್ಲ ಸ್ಟಾರ್ಟ್ ಮಾಡಿದೆ ಅಶ್ವಿನಿಂದ. ಐ ಥಿಂಕ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಆಂಗಲ್ಸ್ ಬೆಟರ್ ದನ್ ಎನಿಬಡಿ ಎಲ್ಸ್ ಅನ್ಸುತ್ತೆ. ಹೌದು. ಅಂದ್ರೆ ಇಂಜಿನಿಯರಿಂಗ್ ಮೈಂಡ್ ಇದೆ ಅಂತ ಇದಕ್ಕೆ ಹೇಳೋದು. ದಟ್ಸ್ ಟ್ರೂ, ಇಟ್ಸ್ ಟ್ರೂ. ಎಸ್. ಅಪ್ಪ, ಹಾ. ಸೊ ಬೆಂಚ್ ಸ್ಟ್ರೆಂತ್ ಅಂತ ತುಂಬಾ ಮಾತಾಡಿದ್ವಿ ಆಗಿಂದ. ಸೊ ಬೆಂಚ್ ಸ್ಟ್ರೆಂತ್ ನೋಡಕ್ಕೆ ಸೂಪರ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಸಿಕ್ತಲ್ಲ ರೀಸೆಂಟ್ ಆಗಿ, ದುಲೀಪ್ ಟ್ರೋಫಿ. ಸೇಮ್ ಡೇ ಫೈನಲ್ ಮ್ಯಾಚ್ ಎಂಡ್ ಆಯ್ತು. ಹೌದು. ಅಂಡ್ ಏನ್ ಹೇಳೋಣ ಅದ್ರ ಬಗ್ಗೆ. ಏನಿಲ್ಲ ಅಂದ್ರೂ ಒಂದು 15 ಜನ ಸಿಕ್ಕಿದ್ದಾರೆ ಖಂಡಿತ. ಇಂಡಿಯನ್ ಕಂಡೀಷನ್ಸ್ ಅಲ್ಲಿ, ಒಂದು ಬ್ಯಾಕಪ್ ಟೀಮ್ ಇಟ್ಕೊಂಡು ಆಡುವಂತವ್ರು. ಇಂಡಿಯಾ ಇಲ್ಲಿ ಹೋಮ್ ಸೀರೀಸ್, ಅವೇ ಸೀರೀಸ್ಗೆ ಹೋಗ್ಬೇಕಾದ್ರೆ ಯಾರನ್ನಾದ್ರು ಕರೆದು ಟೈಮ್ ಪಾಸ್ಗೆ ಹೋಮ್ ಸೀರೀಸ್ ಇನ್ನೊಂದು ಆಡಿಸ್ಬೋದು ಅನ್ಸತ್ತೆ. ಕರೆಕ್ಟ್. ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಎಲ್ಲ ಕೊಟ್ಕೊಂಡು. ಅಬ್ಸಲ್ಯೂಟ್ಲಿ. ಅದ್ರಲ್ಲಿ ನಂಗೆ ಮೋಸ್ಟ್ ಪ್ರಾಮಿಸಿಂಗ್ ಅನ್ಸಿದ್ದು, ಐ ಥಿಂಕ್ ಆ ಫೈನಲ್ಸ್ ಅಲ್ಲೂ ಆಡಿದ್ದು, ಒನ್ ದಟ್ ವಿ ಆರ್ ಮಿಸ್ಸಿಂಗ್ ಟುಡೇ ಇಸ್ ಮಿಡ್ಲ್ ಆರ್ಡರ್ ಅಲ್ಲಿ ನಮ್ಗೆ ಯಾರು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ಸ್ ಸಿಗ್ತಾ ಇಲ್ಲ. ಐ ಥಿಂಕ್ ಸುರೇಶ್ ರೈನಾ, ಆಮೇಲೆ ಯುವರಾಜ್ ಸಿಂಗ್, ಅದಾದ್ಮೇಲೆ ನಮಗ್ ಟಾಪ್ ಅಲ್ಲಿ ಲೆಫ್ಟ್ ಬ್ಯಾಟರ್ ಸುಮಾರು ಸಿಕ್ಕಿದ್ದಾರೆ. ಟೈಮ್ ಗಂಭೀರ್ ಸಿಕ್ಕಿದ್ರು, ಧವನ್, ಯಶಸ್ವಿ ಜೈಸ್ವಾಲ್ ಎಲ್ಲ ಆಗಿತ್ತು.
ಮಿಡ್ಲ್ ಹ್ಮ್ ಆರ್ಡರ್ ಅಲ್ಲಿ ಯಾರು ಸಿಗ್ತಾ ಇರ್ಲಿಲ್ಲ. ಐ ಥಿಂಕ್ ದಟ್ ಗೈ ಫ್ರಮ್ ಉತ್ತರಾಖಂಡ್, ಶಾಶ್ವತ್ ರಾವತ್, ಫಾರ್ ಹಿಮ್ ಟು ಜಸ್ಟ್ ಪ್ಲೇ 2 matches and be the third highest run getter for Dulip Trophy, it really means a lot of ಒಂಥರ he has a lot of potential ಅಂತ ಅದರಲ್ಲೇ ತೋರ್ಸತ್ತೆ. ಅಂಡ್ he was the man ಹೌದು. in the final as well. ಇನ್ 2 innings ಅಲ್ಲೂ he played a crucial knock and got them ಹ್ಮ್ ಯಾ ಹೌದು. dynamic left-hander. ಹ್ಮ್ ಅದೇ ಮ್ಯಾಚ್ ಅಲ್ಲಿ ಆನ್ ಲೂಸಿಂಗ್ ಸೈಡ್ ಬಟ್ ಸಾಯಿ ಸುದರ್ಶನ್ ಕರೆಕ್ಟ್, ಸೆಂಚುರಿ. ಅವ್ರ ಬಗ್ಗೆ ಹೇಳೋಣ. ಅದೇ he couldn't, he tried to hold the fort for a long time. He did ಲಾಂಗ್ ಟೈಮ್, pretty ಯಾ. well, but the inevitable, it was almost inevitable ಅನ್ನೋ ಥರ ಆಗಿ ಯಾ ಸೋತಿದ್ದು. ನಾನು ಆಕ್ಚುಲಿ ಐ ವಾಸ್ ರೂಟಿಂಗ್ ಫಾರ್ ಇಂಡಿಯಾ ಸಿ ಟು ವಿನ್ ದ ವೇ ದೇ ಹ್ಯಾಡ್ ಪ್ಲೇಡ್ ಥ್ರೂ ಔಟ್. ಇಂಡಿಯಾ ಸಿ ಹ್ಮ್ ಗೆಲ್ತಾರೆ ಅನ್ಕೊಂಡಿದ್ದೆ. ಬಟ್ 132 runs ಲಾಸ್, ಕ್ವೈಟ್ ಯಾ ಅ ಬಿಗ್ ಮಾರ್ಜಿನ್ ಇನ್ ಕಂಪೇರ್ ಮಾಡಿದ್ರೆ. ಆಕ್ಚುಲಿ ಮಾರ್ಜಿನ್ ದೊಡ್ಡದು, ಬಟ್ ಗೇಮ್ ಹಾಗೆ ನೋಡಿದ್ರೆ ಅಂಟಿಲ್ ಮಿಡ್ ಆಫ್ ದ ಫೋರ್ತ್ ಇನ್ನಿಂಗ್ಸ್ ಏನ್ ಬೇಕಾದ್ರೆ ಆಗ್ಬೋದಿತ್ತು ಅನ್ನೋ ತರನೇ ಇದ್ದಿದ್ದು. ಹೌದೌದು. ಫಸ್ಟ್ ಇನ್ನಿಂಗ್ಸ್ ಅಂತೂ ಸಖತ್ ಕ್ಲೋಸ್ ಆಗಿತ್ತು. ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ಫಾರ್ ಇಂಡಿಯಾ ಏನ್ ಅಂತಾನು ಸ್ಕೋರ್ ಮಾಡಿಲ್ಲ, ಒಂಥರ ರನ್ ಅವೇ ಸ್ಕೋರ್ ಇದು, ಇನ್ನ ಕಷ್ಟ ಇವ್ರಿಗೆ ಅಂತಿಲ್ಲ. ಹೌದು. ಅಂಡ್ ಈ ಕಡೆ ಅದೇ ಮೇ ಬಿ ಸ್ವಲ್ಪ ಟಾಪ್ 1 2 3 ಸ್ವಲ್ಪ ಸಾಲಿಡಿಟಿ ತೋರಿಸಿದ್ರೆ ಏನ್ ಬೇಕಾದ್ರೆ ಆಗ್ಬೋದಿತ್ತು ಇಲ್ಲಿ. ಆಕ್ಚುಲಿ ತೋರ್ಸದ್ದು ಸಾಲಿಡಿಟಿ ತೋರಿಸಿದ್ದೆ 1 and 3. ಋತುರಾಜ್ ಹ್ಮ್ 44, ಆಮೇಲೆ ಸಾಯಿ ಸುದರ್ಶನ್ 111. ಅದು ಬಿಟ್ಟು ಇನ್ನೆಲ್ಲ ಒಂಥರ 0 ಇನ್ನೆಲ್ಲ 1 17 6 ಅನ್ಕೊಂಡು ಔಟ್ ಆದ್ರು ಅವರಷ್ಟೇ. ಅದ್ ಯಾರು ಕೆಳಗಡೆ ಯಾರು ಆಡ್ಲಿಲ್ಲ. ಐ ಮೀನ್ ವಿ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ರಜತ್ ಪಟಿದಾರ್ or ಇಶಾನ್ ಕಿಶನ್ ಟು ಪ್ಲೇ. ಐ ಮೀನ್ ಬಿಗ್ ಮ್ಯಾಚಸ್ ಅಲ್ಲಿ ಗೆಲ್ಬೇಕು, ಇನ್ನು ಜಾನಿ ಚೇಸಿಂಗ್ ಇದು ಅಂತಂದ್ರೆ ಯು ಎಕ್ಸ್ಪೆಕ್ಟ್ ದೋಸ್ ಗೈಸ್ ಟು ಪುಟ್ ದರ್ ಹ್ಯಾಂಡ್ ಅಪ್ ಅಂಡ್ ಸೇ ಬಾಸ್, ನಮ್ಗೆ ಇಂಟರ್ನ್ಯಾಷನಲ್ ಆರ್ಡರ್ ಎಕ್ಸ್ಪೀರಿಯನ್ಸ್ ಇದೆ, ವಿ ವಿಲ್ ಡೂ ಇಟ್ ಅಂತ. ಬಟ್ ಯಾ ದೇ ವರ್ ಜಸ್ಟ್ ಟೂ ಗುಡ್. ಹೌದು. ಅದೇ ಸರ್ಫೇಸು ಡಿಟೇರಿಯೇಟ್ ಆಗ್ತಿತ್ತು, ಅದಕ್ಕೋಸ್ಕರ ಹೇಳಿದೆ ಟಾಪ್ ಆರ್ಡರ್ ಮೇ ಬಿ ಇನ್ನೊಂದು ಚೂರ್ ಸಾಲಿಡಿಟಿ ತೋರಿಸಿದ್ರೆ ಒಂದು ಕುಶನ್ ಸಿಕ್ಕಿರೋದೇನೋ ಇವ್ರಿಗೆ ಗೊತ್ತಿಲ್ಲ. ಬಟ್ ಏನ್ ಯಾ ಖುಷಿ ಏನ್ ಖುಷಿ ಅಂದ್ರೆ ನಮ್ ಪ್ರಸಿದ್ಧ ಕೃಷ್ಣ ಮತ್ತೆ ವಾಪಸ್ ಆಡಿ ಈಸ್ ಎಸ್, ಅಮಾಂಗ್ಸ್ ವಿಕೆಟ್ಸ್, ಇಸ್ ಬೋಲ್ಡ್ 13+ overs, ವಿಚ್ ಇಸ್ ಅ ಗುಡ್ ಸೈನ್. ಸೊ ಯೆಟ್ ಅನದರ್ ಫಾಸ್ಟ್ ಬೌಲರ್. ಗೆಟ್ ಅನದರ್ ಫಾಸ್ಟ್ ಬೌಲರ್, ಅದನ್ನೇ ಹೇಳಿದ್ದೆ. ಸೊ ಹ್ಮ್ ಆತರ ಫಾಸ್ಟ್ ಬೌಲರ್ಸೇ ಅಲ್ವಾ ಮೇನ್ ಇವಾಗ ಇದ್ರಲ್ಲೂ ನಮ್ಗೆ ಅದ್ರಲ್ಲಿ ಒಂಥರ ಬ್ರೇಕ್ ಒಂದು ಹೆಸರುಗಳು ಸ್ಪಿನ್ನರ್ಸ್ ಅಲ್ಲಿ ಅಂತ ಅನ್ಸಿದ್ದು ಅಂದ್ರೆ ಮಾನವ್ ಸುತಾರು ಮತ್ತೆ ಶಾಮ್ಸ್ ಮುಲಾನಿ, ಹೌದು. ಮತ್ತೆ ಇಬ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಗಳು. ಅದ್ ಬಿಟ್ರೆ ಎಲ್ಲ ಮೀಡಿಯಂ ಪೇಸರ್ಸೇನೆ. ಪ್ರಸಿದ್ಧ ಆಗಿರ್ಬೋದು, ವೈಶಾಖ್ ಆಗಿರ್ಬೋದು, ಅನ್ಶುಲ್ ಕಂಬೋಜ್, ಲೀಡಿಂಗ್ ವಿಕೆಟ್ ಅವರೇ ಟೇಕರ್. ಅಲ್ಲ, ಈ ಎಂಡೆಡ್ ಅಪ್ ಆಸ್ ದ ಹೈಯೆಸ್ಟ್ ವಿಕೆಟ್ ಯಾ ಟೇಕರ್. ಯಾ ಐ ಥಿಂಕ್ ಹಿ ಈಸ್ ದ ಲೀಡಿಂಗ್ ವಿಕೆಟ್ ಟೇಕರ್. ಎಷ್ಟು ನೋಡೇ ಬಿಡೋಣ ಇರಪ್ಪ ಅದನ್ನು. ಬ್ಯಾಟಿಂಗ್, ಬೌಲಿಂಗ್, ಮೋಸ್ಟ್ ವಿಕೆಟ್ಸ್ ಅನ್ಶುಲ್ ಕಂಬೋಜ್ 16 ವಿಕೆಟ್ಸ್, ಮಹೇಶ್ ಕುಮಾರ್ 15 ವಿಕೆಟ್ಸ್, ನವದೀಪ್ ಸೈನಿ 14 ವಿಕೆಟ್ಸ್, ಹರ್ಷದೀಪ್ ಸಿಂಗ್ 13 ವಿಕೆಟ್ಸ್. ಸೊ ಮತ್ತೆ ಟಾಪ್ 4 ಎಲ್ಲಾನು ಫಾಸ್ಟ್ ಬೌಲರ್ಸ್. ಅದಾದ್ಮೇಲೆ ತನುಷ್ ಕೋಟಿಯನ್, ಹೂ ಇಸ್ ಅನ್ ಆಫ್ ಬ್ರೇಕ್ ಬೌಲರ್, ಈಸ್ 10 ವಿಕೆಟ್ಸ್. 10 ವಿಕೆಟ್ಸ್ ಅಲ್ಲಿ 3 ಜನ ಟೈ ಆಗಿದ್ದಾರೆ, ವೈಶಾಖ್ ವಿಜಯ್ ಕುಮಾರ್, ಮಾನವ್ ಸುತಾರ್ ಮತ್ತು ತನುಷ್ ಕೋಟಿಯನ್. ನೀನ್ ಆ ಕಡೆ ವಿಕೆಟ್ಸ್ ನೋಡ್ತಾ ಇದ್ಯಾ, ಈ ಕಡೆ ಆವರೇಜಸ್ ಎಕಾನಮಿ ರೇಟ್ ನೋಡಿದ್ರೆ ಅಲ್ಲಿ ಸ್ವಲ್ಪ ವೆರೈಟಿ ಕಾಣುತ್ತೆ. ಸ್ವಲ್ಪ ಅಷ್ಟೇ. ಆಕಾಶ್ ದೀಪ್ ಅಲ್ಲ, ಆಕಾಶ್ ದೀಪ್ ನೀನ್ ನೋಡು, ಆಡಿದ್ ಒಂದ್ ಮ್ಯಾಚ್ ಟಾಪ್ 10 ವಿಕೆಟ್ ಟೇಕರ್ಸ್ ಎಲ್ಲ ಅವರಿದ್ದಾರೆ. ಅದೇ ಒಳ್ಳೆ ಮಜಾ. ಓವರ್ ಆಲ್ ಗುಡ್ ಸೀರೀಸ್. ಸಮ್ ಆಫ್ ದಿ ಅದರ್ ನೇಮ್ಸ್ ತಗೋಬೇಕು ಅಂದ್ರೆ ಐ ಥಿಂಕ್ ಲಾಸ್ಟ್ ಇದ್ರಲ್ಲೇನೆ ನೀನ್ ಹಾಕಿದ್ದಿ ಆಲ್ರೆಡಿ ನಮ್ಮ ತಮ್ಮನೇಲಿ. ರಿಕಿ ಬೂಯಿ ಡಿಡ್ ರಿಯಲಿ ವೆಲ್. He was the highest run getter and the second highest run getter, again knocking the doors quite some time. ಬೆಂಚಲ್ಲೇ ಕೂತು ಹಂಗೆ ಹೋಗ್ಬಿಟ್ಟಿದ್ದ ನಮ್ಮ ಅಭಿಮನ್ಯು ಈಶ್ವರನ್, ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಹೊಡೆದು he ended up as the second highest run getter for Dulip Trophy. ಐ ಥಿಂಕ್ ರಿಯಾನ್ ಪರಾಗಿಂದ ಇನ್ನ ಎಕ್ಸ್ಪೆಕ್ಟೇಷನ್ ಆಡಿದ್ರು, ಇಲ್ಲ ಅಂತಲ್ಲ, ಬಟ್ ಪ್ರಾಬಬ್ಲಿ ಸಮ್ವೇರ್ ಐ ಡೋಂಟ್ ನೋ ಇಫ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ವೇ ಟು ಮಚ್ ಫ್ರಮ್ ಹಿಮ್ ಅಂತ ಅನ್ಸ್ತು. ಅಷ್ಟೊಂದು ಕಾಣ್ ಬರ್ಲಿಲ್ಲ. ಅಂಡ್ ಅದೇ ಥರ್ಡ್ ಹೈಯೆಸ್ಟ್ ಶಾಶ್ವತ್ ರಾವತ್ತು. ಈಗ ಇವ್ರದ್ದೇನಪ್ಪ, ಅದೇ ಹೇಳೋದು ನಾನು, ಇದಿಷ್ಟ್ರ ಮಧ್ಯ ಮತ್ತೆ ಒಂದು ಒಳ್ಳೆ ಪೊಟೆನ್ಶಿಯಲ್ ಇರೋ ಕ್ಯಾಪ್ಟನ್ ಮೆಟೀರಿಯಲ್ ಆಗಿರೋ ಋತುರಾಜ್ ಗಾಯಕ್ವಾಡ್ಗೆ ಟೆಸ್ಟ್ ಟೀಮ್ ಅಲ್ಲಿ ಚಾನ್ಸ್ ಇದೆಯಾ? ಔಟ್ ಆಗಿದ್ದ ರೀತಿ ನೋಡಿದ್ರೆ ಕಷ್ಟ ಅನ್ಸ್ತಾ ಇದೆ. ಒಂದೇ ತರ ಬಾಲು 2 ಸರಿ ಔಟ್ ಫೈನಲ್ಸ್ ಅಲ್ಲಿ.
ಹ್ಮ್ ಹ್ಮ್ ಫೇಸ್ ಓಪನ್ ಮಾಡಕ್ ಹೋಗಿ ಕೆಟ್ಟದಾಗಿ ಫಾರ್ವರ್ಡ್ ಬಂದು, ಬಟ್ ಗೊತ್ತಿಲ್ಲ ಅದೆಲ್ಲ ವರ್ಕ್ ಮೈಂಡ್ ಸೆಟ್ ಮಾಡ್ಬೋದು, ಹೇಗಿದೆ ಐ ಅಂತ. ನೋ. ಬಟ್ ಅದೇ ಅಂದ್ರೆ ನಿಂಗೆ ದ ಅಮೌಂಟ್ ಆಫ್ ಟಾಪ್ ಆರ್ಡರ್ ಬ್ಯಾಟರ್ಸ್ ವೇಟಿಂಗ್ ಟು ನಾಕ್ ದ ಡೋರ್, ಹೂ ಆರ್ ವೇಟಿಂಗ್ ಟು ನಾಕ್ ದ ಡೋರ್, ಹೂ ಆರ್ ನಾಕಿಂಗ್ ದ ಡೋರ್ ಟು ಫಾರ್ ಟು ಮೆನಿ. ಸೊ ಒಂಥರ ಈ ಧೋನಿಯರಲ್ಲಿ ಕೀಪರ್ಗಳು ಹೆಂಗೆ ಹ್ಮ್ ವಿಕೆಟ್ ತಿಂದ್ರೆ, ಇವಾಗ ಪಂತರ ಹಂಗೆ, ಪಂತರಲ್ಲೂ ಹಂಗೆ ಆಗ್ತದೆ. ಧೋನಿ ಇನ್ ಯಾರೇ ವಿಕೆಟ್ ಕೀಪರ್ ಆದ್ರೂ ಒಂದ್ ಸ್ವಲ್ಪ ಹ್ಮ್ ಕಾಯ್ಬೇಕು. ಅದೇ ತರ ಪ್ರಾಬ್ಲಿ ಇಟ್ಸ್ ಅ ಕರ್ಸ್ ದಟ್ ಪ್ರಾಬಬ್ಲಿ ಋತುರಾಜ್ ಮೈಟ್ ನಾಟ್ ಮೇಕ್ ಇಟ್ ಟು ದ ಟೆಸ್ಟ್ ಸ್ಕ್ವಾಡ್ ಅಂತ. ಹೌದು ಹೌದು, ಕಷ್ಟ ಇದೆ ಋತುಗೆ, ಕಷ್ಟ ಇದೆ. ಅದೇ ಆ, ಆಗ್ತಿರೋದು ಈ ಕಡೆ IPL ಅಲ್ಲೂ ಎರಡು ತರ ಫೇಸ್ ನೋಡಿದ್ರು ಋತು. ಒನ್ ವಾಸ್ ದ ರೈಸಿಂಗ್ ಸ್ಟಾರ್ ಸ್ಟೇಟಸ್ ಬಂತು, ಆಮೇಲಿಂದ CSK ವೆಂಟ್ ಥ್ರೂ ಅ ಚೇಂಜ್, ಹ್ಮ್ ಟ್ರಾನ್ಸಿಷನ್ ಫೇಸ್ಗೆ ಬಂದರು. ಆ ಸೀಸನ್ ಅಂತೂ ಫರ್ಗೆಟಬಲ್ ಫಾರ್ ಆಲ್ಮೋಸ್ಟ್ ಎವ್ರಿ ಒನ್, ಅಬ್ಸಲ್ಯೂಟ್ಲಿ. ಯಾರಿಗೂ ಇಲ್ಲ. ಲಾಸ್ಟ್ ಇಯರ್ ತಗೊಂಡ್ರೆ ದೇರ್ ವಾಸ್ ಗುಡ್ ಎನಫ್ ಎಂಕರೇಜಿಂಗ್ ಸೈನ್ಸ್ ಫಾರ್ ಬೋತ್ ಋತು ಅಂಡ್ CSK. ಇದು ಒಂದ್ ಕಡೆಯಿಂದ ತಗೊಂಡ್ರೆ, ಈ ಕಡೆ ಡೊಮೆಸ್ಟಿಕ್ ಅಲ್ಲಿ ಋತುದು ಅಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಕನ್ಸಿಸ್ಟೆನ್ಸಿ ನೋಡಕ್ ಸಿಗ್ತಾ ಇಲ್ಲ, ಅವ್ರ ಕೇಪಬಿಲಿಟಿ ಮತ್ತು ಅವ್ರ ಪೊಟೆನ್ಷಿಯಲ್ ಇರೋ ರೀತಿಗೆ. ಕರೆಕ್ಟ್. ಸೊ ಅಲ್ಲಿ ಒಂದು ಪ್ರಾಬ್ಲಮ್, ಅಂಡ್ ಔಟ್ ಆಗ್ತಿರೋ ರೀತಿ ಚೆನ್ನಾಗಿಲ್ಲ. ಅದು ಪ್ರಾಬಬ್ಲಿ ಸ್ವಲ್ಪ ಜಾಸ್ತಿ ಕಾಡತ್ತೆ ಸೆಲೆಕ್ಟರ್ಸ್ಗೆ ಅಂತ ನಂಗೆ ಅನ್ಸುತ್ತೆ. ಆಸ್ ಎ ಕ್ಯಾಪ್ಟನ್ ಬಿಗ್ ಮ್ಯಾಚ್ ಅಲ್ಲಿ, if he had converted that 40s to 100 and then probably take them home or even got them ಹ್ಮ್ close to the ಇದಲ್ವಾ, then probably ಆ ಮೆಂಟಲ್ ಸ್ಟ್ರೆಂತ್ ನೋಡಿ ಏನಾದ್ರೂ ಒಂದು ಚಾನ್ಸ್ ಇರೋದೇನೋ. ಬಟ್ ಯಾ, ಇಟ್ ಲುಕ್ಸ್ ವೆರಿ ಸ್ಲಿಮ್. ಹೌದು ಹೌದು, ನೋಡೋಣ. ಅಂಡ್ ಇನ್ನೊಂದು ಪ್ಲೇಯರ್ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್. ಏನು ಹೇಳೋದು ಬೇಡ. ಏನ್ ಹೇಳೋದು, ಅವರು ಅದೇ ಡ್ಯಾನ್ಸ್ ಇನ್ನೊಂದು ರೀಲ್ಸ್ ಒಳ್ಳೆ ಮಾಡ್ಕೊಂಡಿರ್ಲಿ, ಕ್ಯಾಪ್ಟನ್ ಮೆಟೀರಿಯಲ್. ಡ್ಯಾನ್ಸ್ ರೀಲ್ಸ್, ಡ್ಯಾನ್ಸ್ ರೀಲ್ಸ್ ಕಿಂಗ್ ಹಾಕೊಂಡಿರ್ಲಿ. ಗುರು ಬಟ್ ಮೊದ್ಲೇ ಡೆಫಿನೆಟ್ಲಿ ರನ್ ಅದೇ ಬರ್ತಾ ಇಲ್ಲ ನೀನ್ ರಿಯಾನ್ ಕನ್ನಡಕ್ಕೆ ಪರಾಗ್. ಹಾಕಿ. ಹ್ಮ್ ಆ? ಮೊದ್ಲೇ ಏನಪ್ಪಾ? ರನ್ ಬರ್ತಾ ಇಲ್ಲ, ಅದ್ರಲ್ಲಿ ಕನ್ನಡಕ್ಕೆ ಹಾಕೊಂಡ್ ಬರೋದಂತೆ. ಏನ್ ಮಾಡ್ತಾರಪ್ಪ, ಅದ್ ಏನ್ ಅರ್ಥ ಆಗಲ್ಲ. ಹೌದು, ಹ್ಮ್ ಅಲ್ಲ ಅದೇ ನೀನ್ ರಿಯಾನ್ ಪರಾಗ್ ಬಗ್ಗೆ ಹೇಳಿದಾಗ ಅದೇ ಅನ್ಕೊಂಡೆ. ಇವಾಗ ನೀನ್ ಲಿಸ್ಟ್ ಅಂತ ತಗೊಂಡ್ರೆ ರಿಯಾನ್ ಪರಾಗ್, ಋತುರಾಜ್ ಗೈಕ್ವಾಡ್, ಶ್ರೇಯಸ್ ಅಯ್ಯರ್, ರಜತ್ ಪತಿದಾರ್, ಹ್ಮ್ ಇಶಾನ್ ಕಿಶನ್, ಎಷ್ಟು ಜನ ಇದ್ದಾರೆ ದಟ್ ದೇ ಕ್ಯಾನ್ ಬಿ ಬೆಸ್ಟ್ ಎಕ್ಸಾಂಪಲ್ಸ್. ಅಂಡ್ ಇದೇನ್ ತುಂಬಾ ಒನ್ ಆಫ್ ಮ್ಯಾಚಸ್ ಆ ಥರ ಏನಿಲ್ಲ, ಒಬ್ಬೊಬ್ರಿಗೂ ಮೂರ್ ಮ್ಯಾಚ್ ಸಿಕ್ಕಿದೆ ಆಡಕ್ಕೆ, ಪೊಟೆನ್ಷಿಯಲ್ನ ತೋರ್ಸಕ್ಕೆ. ಅಬ್ಸಲ್ಯೂಟ್ಲಿ. ತುಂಬಾ ಕಮ್ಮಿ ಜನ ಅಪರ್ಚುನಿಟಿ ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು. ಆಕ್ಚುಲಿ ಹೆಸರೇ ಕೇಳಿಲ್ಲ, ಅದೇ ಹೇಳಿದ್ರೆ ಈ ಶಾಶ್ವತ್ ರಾವತ್ ಅಲ್ಲ, ಅಷ್ಟೊಂದು ನನ್ಗಂತೂ ಹ್ಮ್ ಗೊತ್ತಿರ್ಲಿಲ್ಲ. ಸೊ ಹ್ಮ್ ದೇರ್ ಆರ್ ಅ ಲಾಟ್ ಆಫ್ ಪೀಪಲ್. ಅವರು ಲೈಕ್ ಅಂಶುಲ್ ಕಂಬೋಜ್ನ ವಿ ಹ್ಯಾಡ್ ಅ ಗ್ಲಿಮ್ಸ್ ಆಫ್ ಹಿಮ್ ಇನ್ ಮುಂಬೈ ಇಂಡಿಯನ್ಸ್ ಇದು. ಬಟ್ ಹ್ಮ್ ಟೆಸ್ಟ್ ಲೆವೆಲ್ ಅಲ್ಲಿ, ಸಾರಿ ಅಂದ್ರೆ ಅದೇ ಲಾಂಗರ್ ಫಾರ್ಮ್ಯಾಟ್ ಫಸ್ಟ್ ಅಲ್ಲಿ ಕ್ಲಾಸ್. ಹಾ ಈ ತರ ಬೌಲಿಂಗ್ ಮಾಡಬಹುದು ಅಂತ ಏನ್ ಎಕ್ಸ್ಪೆಕ್ಟ್ ಮಾಡಲಿ. ವೆನ್ ವಿ ದುಲೀಪ್ ಟ್ರೋಫಿ ಸ್ಟಾರ್ಟ್ ಆದಾಗ್ಲೂ ಇನ್ ದ ನೇಮ್ಸ್ ಟು ಲುಕ್ ಔಟ್ ಫಾರ್, ವಿ ನೆವರ್ ಹ್ಯಾಡ್ ದೀಸ್ ನೇಮ್ಸ್ ಇನ್ ಅವರ್ ಹೆಡ್, ಯಾ ರೈಟ್? ಸೊ ಇನ್ ಅವರ್ ಮೈಂಡ್ ರಾದರ್. ಸೊ ಯಾ, ಒಂಥರ ಇಟ್ ಇಸ್ ವೆರಿ ಪ್ಲೀಸಿಂಗ್. ಒಂಥರ ಗೊತ್ತಿರೋ ಹೆಸರುಗಳೇ ಬರ್ತಾ ಇದ್ರೆ ವಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ. ಗೊತ್ತಿಲ್ಲದೆ ಇರೋರು ಬಂದ್ರೆ ಒಂಥರ ಖುಷಿ. ಓಕೆ ಗುರು, ಸೀರಿಯಸ್ ಆಗಿದ್ದಾರೆ ಕ್ರಿಕೆಟ್ ಬಗ್ಗೆ, ಒಂಥರ ಅವ್ರು ದೇ ವಾಂಟ್ ಟು ಪ್ರೂವ್ ಎ ಪಾಯಿಂಟ್. ಒಂಥರ ಬರೀ ಹೌದು. IPL ಸ್ಟಾರ್ಸ್ ಮಾತ್ರ ಬ್ಲೂಮ್ ಆಗ್ತಾ ಇಲ್ಲ ಅನ್ನೋದೆಲ್ಲ ಒಂಥರ ಕಾಣಿಸ್ತಾ ಇದೆ. ಹ್ಮ್ ಯಾ ಹಾ, ಎಸ್, ಸೊ ಆಗ್ಲಿ, ಅಲ್ಲಿಗೆ ನಮ್ದು ಅನ್ಕೊಂಡಿದ್ದು 2 ಟಾಪಿಕ್ ಮಾತಾಡಿ ಮುಗಿಸಿದೀವಿ. ಮಾತಾಡಿ ಮುಗಿಸಿದೀವಿ. ಎಸ್, ಆ, ಸೊ ವೆರಿ ಕ್ವಿಕ್ಲಿ ನೆಕ್ಸ್ಟ್ ಬರ್ತಿರೋಂಥ ಟೆಸ್ಟ್, ಇದು ಸೆಕೆಂಡ್ ಟೆಸ್ಟ್ಗೆ ಹ್ಮ್ ನಿಮ್ ಪ್ರಕಾರ ಏನಾಗಬೇಕು? ಎಲ್ಲಿರೋದು ನೆಕ್ಸ್ಟ್ ಟೆಸ್ಟ್? ನಂಗೆ ಇದು ಗೊತ್ತಿಲ್ಲ. ನೆಕ್ಸ್ಟ್ ಟೆಸ್ಟ್ ಗ್ವಾಲಿಯರ್, ಸಾರಿ ಗ್ವಾಲ್ ಕಾನ್ಪುರ್. ಕಾನ್ಪುರ್. ಕಾನ್ಪುರ್ ಅಂದ್ರೆ ಹೌದು. ಅಕ್ಷರ್ ನಡೆಸ್ತಾರ ಅಂತ. ಹ್ಮ್. ಅದೇ ಅಕ್ಷರ್ನ ಪ್ಯೂರ್ಲಿ. ಇಲ್ಲ ಅಂದ್ರೆ ಒಂದ್ ಸೆಕೆಂಡ್ ವೆರಿ ಸಿಮಿಲರ್ ಟ್ರ್ಯಾಕ್ ನ ಪ್ರಿಪೇರ್ ಮಾಡ್ತಾರೆ. ಹ್ಮ್ ಸೊ ಬ್ಲ್ಯಾಕ್ ಸಾಯಿಲ್ ಅಂತೆ. ಹ್ಮ್ ಅಂಡ್ ಇವತ್ತು ಓದ್ತಾ ಇದ್ದೆ, ಬೌನ್ಸಿ ಟ್ರ್ಯಾಕ್ ನ ರೆಡಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇದೆ ಅಂತ. ಓಹೋ. ಹ್ಮ್ ಹ್ಮ್ ಸೊ ಬ್ಲ್ಯಾಕ್ ಸಾಯಿಲ್ ಅಂದ್ರೆ ಫಾರ್ ಶೋರ್ ಸ್ಪಿನ್ ಫ್ರೆಂಡ್ಲಿ ಡೇ ಒನ್ ಇಂದ ಇರಲ್ಲ. ಇರಲ್ಲ. ಹೌದೌದು. ಹಾ, ಸೊ ಹಾಗಿದ್ಮೇಲೆ ಪ್ರಾಬಬ್ಲಿ ಸೇಮ್ ಮೋರ್ ಆರ್ ಸ್ಕ್ವಾಡ್. ಲೆಸ್ ಸೇಮ್ ಟೀಮ್ ಅನ್ಸುತ್ತೆ. ಸೇಮ್ ಹಾ, ಸ್ಕ್ವಾಡ್. ಸೇಮ್ ಸ್ಕ್ವಾಡ್. ಅದೇ ಮೋರ್ ಆರ್ ಲೆಸ್ ಸೇಮ್ ಸ್ಕ್ವಾಡು. ಐ ಥಿಂಕ್ ನಮ್ಮ ಬ್ಯಾಟರ್ಸ್ಗೆ ಟೈಮ್ ಇದು, ಸ್ಪೆಷಲಿಸ್ಟ್ ಬ್ಯಾಟರ್ಸ್ಗೆ
ಸ್ವಲ್ಪ ಅವರು ಮ್ಯಾಚ್ ಅಲ್ಲೇ ಇದನ್ನೇನು ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮ್ಯಾಚ್ ನಡೀತಿರ್ಬೇಕಾದ್ರೆ ಬಾಸಾ. ಕೊಹ್ಲಿ. ಹಾ, ಈ ಕಡೆ ರಿಷಬ್ ಪಂತ್ ಸೆಂಚುರಿ ಕಂಪ್ಲೀಟ್ ಮಾಡಬೇಕಾರೆ ಆ ಕಡೆಯಿಂದ ನೆಟ್ ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಫುಲ್ ಬರ್ತಾ ಎಲ್ಲ ಇರೋದು. ಹೆಲ್ಮೆಟ್ ಹಾಕೊಂಡ್ರೆ ಇವರೇ ಹೆಲ್ಮೆಟ್ ಹಾಕೊಂಡಿದ್ಯಾ. ಸೊ ಐ ಹೋಪ್ ಅಂಡ್ ವಿಶ್ ಬ್ಯಾಟರ್ಸ್ಗೆ ಇನ್ನು ಒಳ್ಳೆ ಗೇಮ್ ಆಗ್ಲಿ ಇದು ಅಂತ. ಅಬ್ಸಲ್ಯೂಟ್ಲಿ. ಎಸ್ಪೆಷಲಿ ಅಂಡ್ ರೋಕೋ ಗ್ರನ್ ಬರ್ಲಪ್ಪ, ರೋಕೋ ಗ್ರನ್ ಬರೋದು ಇಂಪಾರ್ಟೆಂಟ್. ಹೌದು ಎಸ್ಪೆಷಲಿ ಅವರಿಬ್ರು ಓವರ್ಸೀಸ್ ರನ್ಸ್ ಅಲ್ಲಿ ಬರ್ಲಿ. ಬೇಕೇ ಬೇಕು. ಹೌದು ಹೌದು. ಎಸ್, ಐ ಥಿಂಕ್ ಒನ್ ಬ್ಯಾಟರ್ ಅದೊಂದಾದ್ರೆ ಬಗ್ಗೆ ನಾವು ಮೆನ್ಷನ್ ಮಾಡೋದು ಮರ್ತದೆ, ಹೂ ಹಸ್ ಬೀನ್ ಮಿಸ್ಟರ್ ಕನ್ಸಿಸ್ಟೆಂಟ್ ಫಾರ್ ಅಸ್ ಫಾರ್ ಸಮ್ ಟೈಮ್, ದಿ ಓಪನರ್ ಯಶಸ್ವಿ ಜೈಸ್ವಾಲ್. ಯಶಸ್ವಿ ಜೈಸ್ವಾಲ್. ಅವನು ಎಸ್, ಅಂಡ್ ಅವ್ನ್ ಕ್ಯಾಚ್ ಬಗ್ಗೆ ಹೆಂಗೂರು ಮಾತಾಡೋದು, ಏನ್ ಹಿಡ್ದಾಗುರು ಅಲ್ಲಿ ಕ್ಯಾಚ್ ಅಂದ್ರೆ ಅದು ಪುಷ್ ಅಂತ ಪ್ರಾಪರ್ ಶಾಟ್, ಅದು ಹೌದು ಫ್ಲೈ ಆಯ್ತು. ಕ್ಯಾಚಿಂಗ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಮೆನ್ಷನ್. ಒಂಥರ ಐ ಥಿಂಕ್ ರಿಷಬ್ ಪಂತ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹ್ಯಾಡ್ ಅ ಆಫ್ ಡೇ, ಸ್ಟಂಪಿಂಗ್ ಒಂದ್ ಬಿಟ್ರು, ಬೈಸು ಸುಮಾರು ಬಿಟ್ರು. ಅದ್ ಬಿಟ್ರೆ ನಮ್ ಸ್ಲಿಪ್ ಕಾರ್ಡನ್ ಆಗ್ಲಿ, ಔಟ್ ಫೀಲ್ಡ್ ಅಲ್ಲಿ ಕ್ಯಾಚಿಂಗ್ ಆಗ್ಲಿ ಟೂ ಗುಡ್. ಶುಭ್ಮನ್ ಗಿಲ್ ಇರ್ಬೋದು, KL ರಾಹುಲ್ದು, ಬುಮ್ರಾ ಲಾಸ್ಟ್ ಹಿಡಿದಿದ್ದು, ಜೈಸ್ವಾಲ್ ಯಾ ಕ್ಯಾಚಿಂಗ್. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದಿಲೀಪ್. ಏನೋ ಇಸ್ ಬೀನ್ ಕಾಲ್ಡ್ ಏನೋ ಇಂಟರ್ನೆಟ್ ಸೆನ್ಸೇಷನ್, ಇಂಟರ್ನೆಟ್ ಸೆಲೆಬ್ರಿಟಿ, ಏನೋ ಅದನ್ನು ಹೆಸರು ಚೇಂಜ್ ಮಾಡಿದ್ರಿ ಇವತ್ತು. ಈಸ್ ಕಾಲ್ಡ್ ಸಮಥಿಂಗ್ ಎಲ್ಸ್ ಅಂತ ಬಟ್ ಈಸ್ ಡೂಯಿಂಗ್ ರಿಯಲಿ ಗುಡ್ ಜಾಬ್. ಕ್ಯಾಚಿಂಗ್ ಎಲ್ಲ ನೋಡಕ್ಕೆ ಖುಷಿ ಆಗ್ತಾ ಇದೆ. ಟ್ರೂ ಫಾರ್ಮಿಡಬಲ್ ಯೂನಿಟ್ ಆಗೇ ಇದೆ ಇಂಡಿಯಾ ಸುಮಾರು ವರ್ಷದಿಂದ ಆಲ್ ಫ್ರಂಟ್ಸ್. ಅಂಡ್ ಹಾಗೇನೆ ಕಂಟಿನ್ಯೂ ಆಗ್ತಾ ಇದೆ ವಿತ್ ಅಪ್ಕಮಿಂಗ್ ಟ್ಯಾಲೆಂಟ್ಸ್. ಸೊ ಕಂಟಿನ್ಯೂ ಆಗ್ಲಿ, ಮಜಾ ಬರ್ಲಿ ಇನ್ನೊಂಚೂರು. ಒನ್ ಆಫ್ ದ ಮೋಸ್ಟ್ ಪ್ಲೀಸಿಂಗ್ ಥಿಂಗ್ಸ್ ನಮ್ಗೆ ಅಟ್ಲೀಸ್ಟ್ 80s or 90s ಕಿಡ್ಸ್ ನೋಡಕ್ಕೆ ಇವಾಗ ಇರೋದು ಏನ್ ಗೊತ್ತಾ, ಅದು ಆ ಜೆಸ್ಚರೇ ಮರ್ತೋಗಿದೀವಿ ನಾವು. ಫೀಲ್ಡರ್ಸ್ದು ಬಾಲ್ ಹೊಡೆದ ತಕ್ಷಣ ಹಿಂದೆ ತರ್ಸರ್ ಯಾರಿದ್ರೆ ಹೌದು, ಹಿಂಗೆ ಕರೆದ್ಬಿಟ್ಟ ನಿಂದು ಇನ್ನು ಬಾಲು ಯಾರಿದ್ರು ಓಡ್ತಾರೆ ಕಾಡಿಸ್ತಿಲ್ಲ ಅದು. ನಾವು ಬೇರೆ ಮ್ಯಾಚಸ್ ನ ನೋಡಲ್ಲ ಅಲ್ವಾ, ಬೇರೆ ಕಂಟ್ರಿದು ಗೊತ್ತಾಗಲ್ಲ ಅಲ್ಲೇನಾದ್ರು ಇದೆಯಾ ಅದಿನ್ನ ಅಂತ. ಹೌದು, ಆಗ್ಲಪ್ಪ. ಹಂಗಾರೆ ಮುಂಚೆ ಇನ್ನೊಂದು ಟಾಪಿಕ್ ಬಗ್ಗೆ ನಾನು ಟಚ್ ಮಾಡಬೇಕು. ಇಂಡಿಯಾ ಅಂಡರ್-19 ವರ್ಸಸ್ ಆಸ್ಟ್ರೇಲಿಯಾ ಅಂಡರ್ 19. ಅದು 2 ಮ್ಯಾಚ್ ಆಗಿದೆ. ಕನ್ವಿನ್ಸಿಂಗ್ ಆಗ್ಬಿಡಿದ್ಯಾರು, ಕನ್ವಿನ್ಸಿಂಗ್. ಒಂಥರ ಕಿರಿಕ್ ಪಾಟೀಲ್ ಹೇಳ್ತಲ್ಲ, ಹೆಂಗ್ ಹೊಡೆದ್ರು ಅಲ್ಲ ಹೇಳದ್ ಬೇಡ, ಕನ್ವಿನ್ಸಿಂಗ್ ಆಗ್ಬಿಡಿದ್ರು. ಫಸ್ಟ್ ಮ್ಯಾಚ್ ಏನ್ ಖುಷಿ ಅಂದ್ರೆ, ಔಟ್ ಆಫ್ ದ 4 ಪೀಪಲ್ ಹೂ ಗಾಟ್ ಸೆಲೆಕ್ಟೆಡ್ ಫ್ರಮ್ ಕರ್ನಾಟಕ, ತ್ರೀ ಆರ್ ಪ್ಲೇಡ್ ಬೋತ್ ದ ಮ್ಯಾಚಸ್. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ನಮ್ ಕಾರ್ತಿಕೇಯ KP ಸ್ಕೋರ್ಡ್ ಒಂದು 88 ಆಡ್ ರನ್ಸ್, ನಾಟ್ ಔಟ್ ವಿತ್ ಸಮ್ 2 ವಿಕೆಟ್ಸ್ ಎತ್ತಿದ್ದಾರೆ. ಬೋತ್ ದ ಇನ್ನಿಂಗ್ಸ್, ಬೋತ್ ದ ಮ್ಯಾಚಸ್ ಐ ಥಿಂಕ್ ದೇ ಹ್ಯಾವ್ ಚೇಸ್ಡ್, ಥಿಂಕ್ ಅಲ್ಲ ಕರೆಕ್ಟ್, ಚೇಸ್ ಮಾಡಿದ್ದಾರೆ. ಚೇಸ್ ಮಾಡಿ ಒಂದ್ ಮ್ಯಾಚ್ ಎಷ್ಟು 180 ಆಡ್, ಅವರು 49 ಓವರ್ಸ್ ಹೊಡೆದ್ರೆ ಇವ್ರು 36 ಓವರ್ಸ್ ಅಲ್ಲಿ ಚೇಸ್ ಮಾಡಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ 177 ಆಲ್ಮೋಸ್ಟ್ ಎಷ್ಟು 20 ಓವರ್ಸ್ ಅಲ್ಲಿ ಚೇಸ್ ಮಾಡಿದಾರ. ಅದೇ ತರ ಏನೋ ಇತ್ತಲ್ಲಪ್ಪ, ನಿಮಿಷ ನೋಡ್ಬೋಣ. 36 ಓವರ್ಸ್ ಅಲ್ಲಿ ಚೇಸ್ ಮಾಡಿದ್ರೆ 177. ಹಾ ಕರೆಕ್ಟ್, 185 ಫಾರ್ 3 in 36 ಓವರ್ಸ್. ಫಸ್ಟ್ ಮ್ಯಾಚ್ 176 ಅಲ್ಲ 22 ಓವರ್ಸ್ ಅಲ್ಲಿ 22 ಓವರ್ಸ್ ಅಲ್ಲಿ ಹೊಡೆದ್ಬಿಟ್ಟಿದ್ದಾರೆ. ಸಾಹಿಲ್ ಪರಾಕ್ ಅಂತ ಯಾರು 75 ಬಾಲ್ಸ್ 109. ಸೊ ಒಂಥರ ಖುಷಿ ಆಗತ್ತೆ ಗುರು, ಇಂಡಿಯಾ ಅಂಡರ್-19 ಈ ತರ ಆಸ್ಟ್ರೇಲಿಯಾಗೆ ಹಿಂಗ್ ಕನ್ವಿನ್ಸಿಂಗ್ ಆಗಿ ಹೊಡಿತಾ ಇದಾರೆ ಅಂತಂದ್ರೆ, ಯಂಗ್ಸ್ಟರ್ಸ್ ಚೆನ್ನಾಗೇ ಇದಾರೆ. ಎವ್ರಿಬಡಿ ಎಲ್ಲಾ ಕಡೆ ಆರ್ ಇನ್ ಸೇಫ್ ಹ್ಯಾಂಡ್ಸ್. ಸೊ ಕಂಗ್ರ್ಯಾಚುಲೇಷನ್ ಸಮರ್ಥ್ ನಾಗರಾಜ್, ಹಾರ್ದಿಕ್ ರಾಜ್ ಅಂಡ್ ಕಾರ್ತಿಕೇಯ KP. ಅವ್ರು ಆಡಿದ್ದಾರೆ. ಸೈಟ್ ವೆರಿ ಒಂಥರ ಖುಷಿ ಆಗತ್ತೆ. ಯಾರ ಜೊತೆ ಆಡಿದ್ವೋ ಅಥವಾ ನೋಡಿದ್ವೋ ಆಡ್ತಾ ಇರೋದು ಅವ್ರು ಇವಾಗ ವೆನ್ ದೇ ಆರ್ ಲೀಡಿಂಗ್ ದ ಬೌಲಿಂಗ್ ಅಟ್ಯಾಕ್ ಫಾರ್ ಇಂಡಿಯಾ ಅಂಡರ್-19 ಅಂತಂದ್ರೆ, ಇಟ್ಸ್ ಇಂಡೀಡ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಕರ್ನಾಟಕ ಪೀಪಲ್ ಅಂಡ್ KSC of course for grooming them so well. ಅಷ್ಟೇ ಹೇಳ್ತಾ ಅದನ್ನ ಹೇಳ್ತಾ ಹಾಗೇನೆ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗೋಣ. ನೆಕ್ಸ್ಟ್ ವೀಕ್ ಏನೇನ್ ಬೇರೆ ಕ್ರಿಕೆಟ್ ಇಂದ ನ್ಯೂಸ್ ಇದೆ ತರೋಣ. ಅಲ್ಲಿವರೆಗೂ ಶುಭರಾತ್ರಿ, ಹೋಗಿ ಪಾಚ್ಕೊಳ್ಳಿ. ಶುಭರಾತ್ರಿ, ಗುಡ್ ನೈಟ್. ಗುಡ್ ನೈಟ್, ಸಿಗೋಣಪ್ಪ, ಬಾಯ್. ಬಾಯ್ಪಾ.